ಪವಿತ್ರವಾಗಿರುವಂಥ ಈ ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯನೂ ಅನೇಕ ಮಹತ್ವದ ವಿಚಾರಗಳನ್ನು ಕುರಿತು ನಾವು ನೀವೆಲ್ಲರೂ ಶ್ರವಣ ಮಾಡ್ತಾ ಬರುವಂಥವರಾಗಿದ್ದೇವೆ. ಮೊನ್ನೆಯಿಂದ ಭಕ್ತನಾಗಿರುವಂಥ ವ್ಯಕ್ತಿ ಗುರುಗಳಲ್ಲಿ ಪ್ರಶ್ನೆ ಮಾಡಿ ನನಗೆ ಪುಣ್ಯ ಪ್ರಾಪ್ತಿಯಾಗಬೇಕು, ಸದ್ಗತಿ ಸಿಗಬೇಕು ಅಂತಕ್ಕಂಥ ಮಾತನ್ನು ಕೇಳಿದ್ದ. ಅದಕ್ಕೆ 3 ಪ್ರಕಾರದ ತಪಸ್ಸುಗಳನ್ನು ಹೇಳಿದ್ದಾರೆ. ಒಂದು ಶಾರೀರಿಕ ತಪಸ್ಸು, ಒಂದು ವಾಣಿ ತಪಸ್ಸು, ಮತ್ತೊಂದು ಮನಸ್ಸಿನ ತಪಸ್ಸು. ನಿನ್ನೆಯಿಂದ ಆ ಮನಸ್ಸಿನ ತಪಸ್ಸು ಯಾವ ರೀತಿಯಾಗಿ ಮಾಡಬೇಕು, ಮನಸ್ಸಿಗೆ ಏನು ಕೆಲಸ ಹಚ್ಚಬೇಕು, ಮನಸ್ಸು ಯಾವ ರೀತಿಯಿಂದ ಕೂಡಿಕೊಂಡಿದೆ, ಮನಸ್ಸಿನ ಗುಣಗಳು ಏನು ಅನ್ನುವಂಥ ವಿಷಯದ ಬಗ್ಗೆ ನಾವೆಲ್ಲರೂ ಚರ್ಚೆ ಮಾಡ್ತಾ ಬರುವಂಥವರಾಗಿದ್ದೇವೆ. ನಿಜಗೊಂಡರೂ ಬೇಡ ಬೇಡ ವಿಷಯದ ಆಸೆ ಮಾಡಿ ಕೆಡದಿರು ಸಾರಿದೆ ಅಂತ ಮನಸ್ಸಿಗೆ ಬುದ್ಧಿ ಮಾತು ಹೇಳಿದ್ದಾರೆ. ವಿಷಯದ ಆಸೆ, ವಿಷಯಾದಿಗಳಲ್ಲಿನ ವ್ಯಾಮೋಹ ನೀನು ಅತಿಯಾಗಿ ಮಾಡಿ ಕೆಡಬೇಡ, ನಾನು ನಿನಗೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡು ನಿಜಗುಂಡ್ರು ಹೇಳಿದ್ದಾರೆ. ಯಾಕಂತ ಕೇಳಿದರೆ ಮನಸ್ಸು ದುರ್ಗುಣಗಳಿಂದ ಕೂಡಿಕೊಂಡಿರುತ್ತೆ, ಮನಸ್ಸು ಸಂಶಯಾದಿಗಳಿಂದ ಕೂಡಿಕೊಂಡಿರುತ್ತೆ, ಸ್ವಭಾವತಃ ಕೂಡಿಕೊಂಡಿರುತ್ತೆ, ವಿಷಯ ವಾಸನೆಗಳಿಂದ ಕೂಡಿಕೊಂಡಿರುತ್ತದೆ. ಇಷ್ಟು ರೀತಿಯಿಂದ ಮನಸ್ಸು ಏನದ ಅಂತ ಕೇಳಿದರೆ ಹರಿದಾಡಲಿಕ್ಕೆ ಕಾರಣ. ಅದಕ್ಕೆ ನೀನು ಏನು ಮಾಡು ಅಂತ ಕೇಳಿದರೆ ಈ ವಿಷಯಾದಿಗಳ ಮೇಲಿನ ಆಸೆ ಅಂತಕ್ಕಂಥದ್ದು ಏನದಲ್ಲ, ಅದನ್ನು ಒಂದಿಷ್ಟು ಬಿಡು. ನಿನ್ನಲ್ಲಿ ಸುಖ ಅದ, ನಿನ್ನಲ್ಲಿ ಆನಂದ ಅದ. ನೀನು ಮನಸ್ಸಿನೊಳಗೆ ತಿಳ್ಕೊಂಡಿದ್ದಿ ಸುಖ ಇನ್ನೊಬ್ಬರಲ್ಲಿ ಅದ, ಇನ್ನೊಂದು ವಸ್ತುವಿನಲ್ಲಿ ಅದ ಅನ್ನುವಂಥದ್ದನ್ನು ನೀನು ಅರ್ಥ ಮಾಡಿಕೊಂಡಿದ್ದಿ. ವಿಚಾರ ಮಾಡಿ ನೋಡಿದರೆ ಆನಂದ ಎಲ್ಲದ ಅಂತ ಕೇಳಿದರೆ ನಿನ್ನೊಳಗೆ ಅದ. ನಿನ್ನೊಳಗಿರುವ ಆನಂದವನ್ನು ನೀನು ಅನುಭವಿಸಬೇಕಾಗಿತ್ತು ಅಂದರೆ ನಿನ್ನ ಮನಸ್ಸು ಸ್ವಲ್ಪ ನಿನ್ನ ಸ್ವಾಧೀನದಲ್ಲಿ ಇರಲಿ ಅಂತ ಹೇಳಿದ್ದಾರೆ. ನಾವು ನಮಗೆ ಸುಖ ಹೊರಗಡೆಗೆ ಅದ ಅಂತ ನಾವು ತಿಳ್ಕೊಂಡೀವಿ. ವಿಚಾರ ಮಾಡಿದರೆ ಸುಖ ನಿನ್ನಲ್ಲೇ ಐತೆ, ಆನಂದ ನಿನ್ನಲ್ಲೇ ಅದ, ಸಂಪತ್ತು ನಿನ್ನಲ್ಲೇ ಅದ, ಪುಣ್ಯ ಮಾಡುವ ಶಕ್ತಿ ನಿನ್ನಲ್ಲಿ ಅದ. ನೀನು ಇನ್ನೊಬ್ಬರ ಮೇಲೆ ಅವಲಂಬಿತನಾಗಬೇಡ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತಶುದ್ಧದಲ್ಲಿ ಕಾಯಕವ ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿರ್ಪಳು, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳನ್ನಕ್ಕರ ಅಂತ ಒಬ್ಬ ಶರಣರು ಈ ವಚನವನ್ನು ಹೇಳ್ತಾ ಇದ್ದಾರೆ. ಮನಸ್ಸು ಶುದ್ಧ ಇತ್ತು ಅಂದರೆ ಸಂಪತ್ತು ಯಾವತ್ತಿಗೂ ಇರುತ್ತೆ. ಮನಸ್ಸು ಮಲಿನ ಆಯಿತು ಅಂದರೆ ಸಂಪತ್ತು ದೂರ ಆಗುತ್ತೆ. ಅದಕ್ಕೆ ಇಲ್ಲಿ ಮನಸ್ಸನ್ನು ನೀನು ಏನು ಮಾಡು ಅಂತ ಕೇಳಿದರೆ ಸ್ವಚ್ಛವಾಗಿಟ್ಟುಕೋ. ಅದಕ್ಕೆ ಮತ್ತೊಂದು ಕಡೆಗೆ ಶರಣರಂತಾರ, ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು, ಬಟ್ಟೆ ಮಾಸಿದೊಡೆ ಮಡಿವಾಳನೆ ಇಕ್ಕುವುದು, ಮನಮಾಸಿದೊಡೆ ಕೂಡಲ ಸಂಗನ ಶರಣರ ಕೂಡ ಅನುಭಾವವ ಮಾಡುವುದು ಅಂತೇಳಿದ್ದಾರೆ. ಈ ಪವಿತ್ರ ಶ್ರಾವಣ ಮಾಸದಲ್ಲಿ ಏನು ಕೆಲಸ ಅಂತ ಕೇಳಿದರೆ ಮನಸ್ಸು ಏನು ಹೊಲಸದ ಅದನ್ನು ತೊಳೆಯುವ ಕೆಲಸ. ಅದಕ್ಕೆ
ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು. ತಲೆ ಮಾಸಿತು ಅಂತಂದರೆ ನಾವು ಸ್ನಾನ ಮಾಡ್ತೀವಿ, ನದಿಗೆ ಹೋಗ್ತೀವಿ, ಬಾವಿಗೆ ಹೋಗ್ತೀವಿ, ಕೆನಲಿಗೆ ಹೋಗ್ತೀವಿ. ನೀರು ಎಲ್ಲಿ ಹೆಚ್ಚಿಗದ ಅಲ್ಲಿ ಹೋಗಿ ಸ್ವಚ್ಛವಾಗಿ ಬರ್ತೀವಿ. ಬಟ್ಟೆ ಮಾಸಿದೊಡೆ ನೀನರ ತೊಳ್ಕೊಬೋದು, ಮಡಿವಾಳನಿಗಾದರೂ ಕೊಡಬಹುದು, ಆತ ಸ್ವಚ್ಛ ಮಾಡಿ ಕೊಡ್ತಾನೆ. ಮನಸ್ಸು ಹೊಲಸಾಯಿತು ಅಂದರೆ ಯಾರಿಗೆ ಕೊಡೋದು? ಮಡಿವಾಳನಿಗೆ ಕೊಡಕ್ಕೆ ಬರ್ತದೇನೋ? ಬರಂಗಿಲ್ಲ. ನದಿ ಸ್ನಾನ ಮಾಡಿದರೆ ಮನಸ್ಸು ಸ್ವಚ್ಛ ಆಗ್ತದೇನೋ ಅಂತ ಕೇಳಿದರೆ ಅದು ಸ್ವಚ್ಛ ಆಗಂಗಿಲ್ಲ. ನದಿ ಸ್ನಾನ ಮಾಡಿದರೆ ಮೈ ಮೇಲಿನ ಹೊಲಸು ಓದಿತೇ ಹೊರತು ಮನಸ್ಸಿನ ಹೊಲಸು ಹೋಗಂಗಿಲ್ಲ. ಅದಕ್ಕೆ ನೀನು ಏನು ಮಾಡಬೇಕು ಅಂತ ಕೇಳಿದರೆ, ನಿನ್ನ ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳಬೇಕಾದ್ರೆ ಕೂಡಲ ಸಂಗನ ಶರಣರ ಕೂಡ ಅನುಭಾವವ ಮಾಡುವುದು. ಒಳ್ಳೆ ವಿಚಾರಗಳನ್ನು ಒಂದಿಷ್ಟು ಚರ್ಚೆ ಮಾಡೋದು. ಚರ್ಚೆ ಮಾಡಿ ಆ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ಇಷ್ಟು ನೀನು ಮಾಡಿದೆ ಅಂತಂದರೆ ನಿನಗೆ ಮನಸ್ಸು ನಿನ್ನ ಸ್ವಾಧೀನದಲ್ಲಿ ಅದ ಅಂತ ಅರ್ಥ ಆಗುತ್ತೆ. ಅದು ಇಲ್ಲ ಅಂದರೆ, ಮನಸ್ಸು ಹರಿದಾಡುತ್ತಿತ್ತು ಅಂದರೆ ನೀನು ಏನು ಪ್ರಯತ್ನ ಮಾಡಿದ್ರೂ ನಿನಗೆ ಸಮಾಧಾನ ಸಿಗುವುದಿಲ್ಲ. ಒಂದು ಸಲ ರಾಮಕೃಷ್ಣ ಪರಮಹಂಸರು ದಾರಿ ಹಿಡಿದು ಹೊರಟಿದ್ರು. ನಡ್ಕೊತ ಹೋಗ್ತಿದ್ದ ಕಾಲಕ್ಕೆ ಅಲ್ಲಿ ದಾರಿ ಎರಡು ಬಂದವು. ಅವರು ಹೊಸ್ದಾಗಿ ಹೋಗಕತ್ಯಾರ. ಅಲ್ಲಿ ಒಂದು ನದಿ ಹರಿಯಕತ್ತಿತ್ತು. ನದಿ ದಾಟಿದ ತಕ್ಷಣವೇ ದಾರಿ ಎರಡು ಬಂದವು. ಪರಮಹಂಸರಂತಾರ, ನಾನೇನು ಈ ದಾರಿಗೆ ಹೋಗ್ಬೇಕಾ ಏನು ಈ ದಾರಿಗೆ ಹೋಗ್ಬೇಕಾ ಅಂತ ಅವ್ರಿಗೇನದ ಅಂದರೆ ಸಂಶಯ ಬಂತು. ಸಂಶಯ ಬಂದ ಮೇಲೆ ಯಾರನ್ನ ಕೇಳೋದು? ಅಲ್ಲಿ ಒಬ್ಬ ಮೀನಕ್ಕೆ ಬಲೆ ಹಾಕಿ ದಾರ ಕೈಯಾಗಿ ಹಿಡ್ಕೊಂಡು ನಿಂತಿದ್ದ. ಅದು ಮೀನ ಬರೋದು ಹೋಗೋದು ಮಾಡುತ್ತಿತ್ತು. ಇವನು ಲಕ್ಷ್ಯ ಸಂಪೂರ್ಣವಾಗಿ ಆ ಮೀನದ ಮೇಲೇ ಇತ್ತು. ಪರಮಹಂಸರು ಕೇಳಿದರು, ಅಯ್ಯ, ನಾನು ಇಂಥ ಊರಿಗೆ ಹೋಗಬೇಕಾಗ್ಯದ, ದಾರಿ ಎರಡು ಅದಾವ, ಏನು ಎಡಕ್ಕೆ ಹೋಗಲೆ ಬಲಕ್ಕೆ ಹೋಗಲೆ ಅಂತ ಕೇಳಿದ. ಒಂದು 10 ಸಲ ಕೇಳಿದರೂ ಅವನೇನು ಇವನ್ನ ಒಳ್ಳೆ ನೋಡಲಿಲ್ಲ. ಪರಮಹಂಸರನ್ನು ಒಳ್ಳೆ ನೋಡಲಿಲ್ಲ. ಮೀನ ಬಿದ್ದು ದಾರ ಜಗ್ಗಿದ ಮೇಲೆ ಮತ್ತೆ ಕೇಳಿದರು, ನಾನು ಈ ಊರಿಗೆ ಹೋಗ್ಬೇಕಾಗ್ಯದ, ಏನು ಎಡಕ್ಕೆ ಹೋಗ್ಬೇಕಾ ಏನು ಬಲಕ್ಕೆ ಹೋಗ್ಬೇಕಾ ಅಂತಂದರು. ಅವಾಗೇನದ ಅಂತ ಕೇಳಿದ್ರೆ ಆತ ಹೇಳಿದ, ಮೀನುಗಾರ, ನೀನು ಬಲಗಡೆಗೆ ಹೋದರೆ ನೀನು ಹೋಗುವ ಊರು ಮುಟ್ತೀಯ ಅಂತ ಹೇಳಿದ. ಅಲ್ಲ, 10 ಸಲ ಕೇಳಿದೆ, ನೀನು ನನ್ನ ಮಾತು ಕಿವಿಯೊಳಗೆ ಹಾಕಿಕೊಳ್ಳಿಲ್ಲ ಅಂತ ಅಂದ್ರೆ ಇವರು. ಆವಾಗ ನಾನು ನಿನ್ನ ಮಾತು ಯಾಕೆ ಕೇಳಬೇಕು? ನನ್ನ ಗುರಿ ನನ್ನ ಜೀವನ, ನಿನ್ನ ಮಾತು ಕೇಳೋದರ ಯಾಕ ಅಂತ ಅವ ಮೀನುಗಾರ ಅಂದ. ಸರಿ, ನೀನು ನನಗೇನು ಸಂಬಂಧ ಅಂತ ಕೇಳಿದ ಮೀನುಗಾರ. ಆವಾಗ ಪರಮಹಂಸರಂತರ, ನೀನು ಗುರು, ನಾನು ಶಿಷ್ಯ, ನನಗೂ ನಿನಗೂ ಗುರು ಶಿಷ್ಯ ಸಂಬಂಧದ ಅಂತ ಹೇಳಿದ. ನನಗೂ ನಿನಗೂ ಗುರು ಶಿಷ್ಯ ಸಂಬಂಧ. ಪರಮಹಂಸರು ಪರಮ ತಪಸ್ವಿಗಳು, ಕಾಳಿಕಾ ಮಾತೆಯ ಆರಾಧಕರು, ಕಾಳಿಕೆಯ ಮಾತೆಯಿಂದ ಸೇವೆಯನ್ನು ತೆಗೆದುಕೊಂಡಿರುವಂಥ ಸಮರ್ಥ ಗುರು ಆತ. ಇವ ಮೀನುಗಾರ. ಇವನಿಗೆ ವಿಭೂತಿ ಇಲ್ಲ, ಲಿಂಗ ಇಲ್ಲ, ರುದ್ರಾಕ್ಷಿ ಇಲ್ಲ, ಏನಿಲ್ಲ. ಅವ ಅಂತಾನ, ನೀನು ನನಗೆ ಶಿಷ್ಯ ಅಂತ ಅಂತ್ಯಲ್ಲ, ನಾನು ಏನೂ ಇಲ್ಲ, ನನಗೆಂಗೆ ನೀನು ಶಿಷ್ಯ ಎಂದಾದಿ ಅಂತ ಕೇಳಿದೆ. ಇವತ್ತೇ ಆದೆ ನಾನು ನಿನಗೆ ಶಿಷ್ಯ ಅಂದ. ಇವತ್ತೇ ನಿನಗೆ ನಾನು ಶಿಷ್ಯ ಆದೆ. ಅದು ಹೆಂಗೆ ಶಿಷ್ಯ ಆದಿ ಅಂತ ಕೇಳಿದಾಗ, ದೇವರನ್ನು ಧ್ಯಾನ ಮಾಡಬೇಕಾದ್ರೆ ಅದಕ್ಕೆ ಸ್ವಾಮಿ ವಿವೇಕಾನಂದರಂತರ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧಿತ. ಹೇಳು, ಎದ್ದೇಳು, ಗುರಿ ಮುಟ್ಟುವವರೆಗೆ ನಿಲ್ಲಬೇಡಿ ಅಂತ.
ಯಾವ ಗುರಿಯನ್ನು ನೀನು ಇಟ್ಟಿದ್ದೋ ಆ ಗುರಿ ಮುಟ್ಟುವವರೆಗೆ ನೀನು ನಿಲ್ಲಬೇಡ. ಅದರಂತೆ ನೀನು ಸಹಿತ ನಿನ್ನ ಗುರಿ ಏನಿತ್ತು ಆ ಮೀನ ಬಲಿಗೆ ಬೀಳಬೇಕು ಅಂತ. ಆ ಬಲಿ ಹಾಕಿ ನೀನು ಏನದ ಅಂದರೆ ದಾರ ಕೈಯೊಳಗಿಡಿದು ಮೀನ ಬಲಿಗೆ ಬೀಳುವ ತನಕ ನಿನ್ನ ಮನಸ್ಸು ನೀನು ಒಯ್ದಾಡಲಿಲ್ಲ. ಏಕಾಗ್ರ ಚಿತ್ತದಿಂದ ನೀನು ಮೀನನ್ನು ಹಿಡಿದಿದ್ದಿ. ಅದರಂಗ ನಾನು ನಿನಗೆ ಶಿಷ್ಯ ಯಾಕಾದೆ ಅಂತ ಕೇಳಿದರೆ, ನನಗೆ ನನ್ನ ಕಾಳಿಕಾ ಮಾತೆಯ ಅನುಗ್ರಹ ಸಂಪೂರ್ಣ ನನಗೆ ಆಗಬೇಕಾಗಿತ್ತು. ಅಂದರೆ ನಾನು ಸಹಿತ ಏಕಾಗ್ರ ಚಿತ್ತದಿಂದ ಭಗವತಿಯ ಧ್ಯಾನ ಮಾಡುವಂತ ನೀನು ನನಗೆ ಉಪದೇಶ ಮಾಡಿದಿ. ಅದಕ್ಕೆ ನೀನು ಇವತ್ತು ನೀನು ಗುರು, ನಾನು ನಿನಗೆ ಶಿಷ್ಯ ಅಂತ ಹೇಳಿದೆ. ಇಷ್ಟು ಹೇಳಲಿಕ್ಕೆ ಕಾರಣ ಏನು? ಯಾಕೆ ಒಬ್ಬ ಮೀನುಗಾರನಿಗೆ ಇಂಥ ಪದವಿಯನ್ನು ಪರಮಹಂಸರು ಕೊಟ್ಟರು ಅಂತ ಕೇಳಿದರೆ, ಯಾರು ಮನಸ್ಸನ್ನು ನಿಗ್ರಹ ಮಾಡಿದ್ದಾರೆ ಅವರು ಜಗತ್ತಿನಲ್ಲಿ ದೊಡ್ಡವರಾಗ್ತಾ ಇದ್ದಾರೆ. ಯಾರು ಮನಸ್ಸನ್ನು ಹರಿಬಿಡ್ತಾ ಇದ್ದಾರೆಯೋ ಅವರು ಜಗತ್ತಿನಲ್ಲಿ ಕೀಳರಿಮೆಯ ವ್ಯಕ್ತಿಗಳಾಗ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಏನದ ಅಂದರೆ ಪರಮಹಂಸರು ತಿಳಿದುಕೊಳ್ಳುವಂಥವರಾದರು. ಅದಕ್ಕೋಸ್ಕರವಾಗಿ ಮನಸ್ಸನ್ನು ನೀನು ಗಟ್ಟಿ ಮಾಡಲಿಕ್ಕೆ, ಮನಸ್ಸು ವಿಷಯಾದಿಗಳ ಕಡೆಗೆ ಹರಿ ಬಿಡಬೇಡ. ಜಗತ್ತು ಏನ್ಯಾಕೆ ಆಗುವಲ್ತ್ಯಾಕ ನಿನ್ನ ಮನಸ್ಸು ನಿನ್ನ ಸ್ವಾಧೀನದಲ್ಲಿ ಇರಲಿ ಅಂತ. ಆದರೆ ಅಷ್ಟು ಸುಲಭ ಅಲ್ಲ. ನಮ್ಮ ಮನಸ್ಸು ನಮ್ಮ ಹತ್ರ ಇರೋದಕ್ಕೆ ಅಷ್ಟು ಸುಲಭವಾದದ್ದಲ್ಲ. ಅದಕ್ಕೆ ಕೂಡಲ ಸಂಗನ ಶರಣರ ಕೂಡ ಅನುಭಾವವ ಮಾಡುವುದು. ಯಾಕೆ ಅನುಭಾವ ಮಾಡಬೇಕು? ಯಾಕೆ ಪ್ರವಚನಾದಿಗಳನ್ನು ಕೇಳಬೇಕು? ಯಾಕೆ ಧಾರ್ಮಿಕತೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳಿದರೆ, ನಮ್ಮ ಮನಸ್ಸು ವಿಷಯಾದಿಗಳೇ ಸತ್ಯ ಅನ್ನುವ ಭಾವವನ್ನಿಟ್ಟುಕೊಂಡು ಆ ಕಡೆಗೆ ಹರಿದು 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 ದುಃಖಿತ ಆಗಿದ್ದಾವೆ. ಅದಕ್ಕೆ ಮನಸ್ಸಿಗೆ ಆನಂದ ಅನಿಸ್ಬೇಕು ಅಂತಂದರೆ ನೀನು ಸದ್ಗುಣವಂತನಾಗಿ ಬಾಳು. ಇಷ್ಟು ಮಾಡಲಿಕ್ಕೆ ಅಷ್ಟು ಸುಲಭದ ಕೆಲಸ ಅಲ್ಲ ಇದು ಅಂತಾರೆ ಮಹಾತ್ಮರು. ಹೇಳೋದಕ್ಕೆ ಎಷ್ಟು ಸುಲಭದ, ಆಚರಣೆಗೆ ತರೋದಕ್ಕೆ ಅಷ್ಟೇ ಕಠಿಣದ ಅಂತಾರೆ. ಮತ್ತೊಬ್ಬ ಶರಣರು ಅಂತಾರೆ, ಹುಲಿಯ ಬಿಲವ ಹೋಗಬಹುದು, ಸಿಂಹದ ಕೊರಳಳು ನೇತಾಡಬಹುದು, ಅಲಗಿನ ಮನೆಯ ನೇರಬಹುದು, ಸಿದ್ಧ ಸೋಮನಾಥ ಮನಸಹಿತ ನಿಮ್ಮೆದುರಿಗೆ ಅರಗಳಿಗೆ ಕುಳ್ಳಿರಲಾಗದು. ಹುಲಿ ಗವ್ಯಾಗ ಹೋಗಿ ಬರಬಹುದು. ಮನಸ್ಸನ್ನು ಹಿಡಿದು ಇಟ್ಕೊಳ್ಳೋದು ಅಂದರೆ ಎಷ್ಟು ಕಠಿಣ ಅಂತ ಕೇಳಿದರೆ ಹೇಳ್ತಾ ಇದ್ದಾರೆ, ಬೇಕಾದರೆ ಹುಲಿ ಗವ್ಯಾಗ ಹೋಗಿ ಬರಬಹುದು, ಏನು ತೊಂದರೆ ಅನಿಸಂಗಿಲ್ಲ. ಅದಕ್ಕೊಂದಿಷ್ಟು ಏನಾದರೂ ಮಂತ್ರ ಮಾಡಿ ಬಾಯಿ ತೆರೆಯಕ್ಕೆ ಬರಲಾರ್ದಂಗೆ ಮಾಡಿ ಹುಲಿ ಗವ್ಯಾಗ ಹೋಗಿ ಹುಲಿ ಮೇಲೆ ಕುಂತು ಬೆನ್ನು ಚಪ್ಪರಿಸಿ ಬರ್ಬೋದು, ಏನು ದೊಡ್ಡ ಮಾತಲ್ಲ. ಸಿಂಹದ ಕೊರಳಳು ನೇತಾಡಬಹುದು. ಹುಡುಗರು ಜೋಕಾಲಿ ಹಾಡಿದಂಗೆ ಸಿಂಹದ ಮೀಸೆಯನ್ನು ಹಿಡಿದು ಜೋಕಾಲಿ ಆಡಬಹುದು, ಏನು ದೊಡ್ಡ ಮಾತನೂ ಅಲ್ಲ. ಅದಕ್ಕೂ ಬಾಯಿ ಬಂಧನ ಮಾಡಿ ಅದರ ಮೀಸೆ ಹಿಡ್ಕೊಂಡು ಜೋತಾಡಲಿಕ್ಕೆ ಬರುತ್ತೆ, ಇದೂ ದೊಡ್ಡ ಮಾತು ಅಲ್ಲ. ಅಲಗಿನ ಮನೆಯ ನೇರಬಹುದು. ಅಲಗಿನ ಮನೆ ಅಂದರೆ ಖಡ್ಗ. ಖಡ್ಗದ ಮೇಲೆ ಬರೆಗಾಲಿನಿಂದ ನಡೆದಾಡಬಹುದು. ಏನಾದರೂ ಒಂದು ಸಿದ್ಧಿ ಮಾಡಿಕೊಂಡು ಖಡ್ಗದ ಮೇಲೆ ನಡೆದಾಡಬಹುದು. ಆದರೆ ಸಿದ್ಧ ಸೋಮನಾಥ ಮನಸಹಿತ ನಿಮ್ಮೆದುರಿಗೆ ಅರಗಳಿಗೆ ಕುಳ್ಳಿರಲಾಗದು. ಒಬ್ಬ ಶರಣರು ಅಂತಾರೆ, ಮನಸಹಿತ ಶರೀರ ಕುಂದಿರ್ತದ. ಯಾಕಂದರೆ ಗುರುಗಳು ಏನಾರ ಅಂದಗಿಂದಾರೋ ಅಂತ ಶರೀರ ಕುಂದಿರ್ತದ. ಮನಸ್ಸಂತದ, ನೀನು ಇಲ್ಲೇ ಇರು, ನಾನು ಹಿಂಗೆ ತೀನಕಂದ್ಲಿ ಸುತ್ತರ್ಕೊಂಡು ಬರ್ತೀನಿ ಅಂತ ಅದು ಹೊರಗೆ ಹೋಗ್ತದೆ. ನೀ ಇಲ್ಲೇ ಇರು. ಯಾಕಂದ್ರೆ ನೀ ಎದ್ದೆ ಅಂದರೆ ಗುರುಗಳು ನಿನ್ನ ನೋಡ್ತಾರೆ. ನಾನು ಎಲ್ಲಿ ತಿರುಗಾಡಿದರೆ ನಾನು ಗುರುಗಳಿಗೆ ಕಾಣೋನಲ್ಲ. ನಾನು ಬೇಕಾದಂಗೆ ತಿರುಗಾಡಿ ಬರಬಹುದು.
ನೀನು ಪುರಾಣ ಮಂಗಳಾರತಿ ಆಗಿ ಪ್ರಸಾದ ಕೊಡೋ ತನಕನೂ ನೀನು ಇಲ್ಲೇ ಇರು, ನಾನು ಹೊರಗೆ ಇರ್ತೀನಿ ಅಂತ. ಅದಕ್ಕೆ ಸಿದ್ಧ ಸೋಮನಾಥ ಮನಸಹಿತ ನಿಮ್ಮೆದುರಿಗೆ ಒಂದರಗಳಿಗೆ ಕುಳ್ಳಿರಲಾಗದು. ಒಂದು ಅರಗಳಿಗೆ ಕಣ್ಣು ಮುಚ್ಚಿ ಕಣ್ಣು ತೆರೆಯುವ ತನಕ ಕೂಡಲಿಕ್ಕೆ ನೀನು ಭಾಳ ಪ್ರಯತ್ನ ಮಾಡಿದ್ದಿ ಅಂದ್ರೆ ಮಾತ್ರ ಕುಂದರ್ಲಿಕ್ಕೆ ಬರ್ತದೆ ಹೊರತು ಪ್ರಯತ್ನ ಇರಲಾರದನೆ ನಿನ್ನ ಮನಸ್ಸು ನಿನ್ನ ಸ್ವಾಧೀನ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಯಾರ ಮನಸ್ಸು ಸ್ಥಿರವಾಗಿ ನಿಂತದೋ ಅವನು ಸ್ಥಿತಪ್ರಜ್ಞೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಸ್ಥಿತಪ್ರಜ್ಞೆ ಯಾರು? ತನ್ನ ಮನಸ್ಸನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡು ತಟಸ್ಥನಾಗಿ ನಿಂತಿದ್ದಾನೆ ಅಲ್ಲ, ಅವನು ಸ್ಥಿತಪ್ರಜ್ಞ ಅಂತ. ಅದಕ್ಕೆ ಹಿಂಗೆ ನಮ್ಮ ಮನಸ್ಸು ನಾವು ಹೇಳಿದಂಗೆ ಕೇಳಂಗೆ ಆಗಬೇಕಾದ್ರೆ ಎಂಥ ಮನಸ್ಸು, ಎಂಥ ಅನ್ನ ಅಂಥ ಮನಸ್ಸು. ನಾವು ಎಂಥದ್ದು ಊಟ ಮಾಡ್ತೀವೋ, ಯಾವ ಪದಾರ್ಥವನ್ನು ತಿಂತೀವೋ ಅದರಂತೆ ಮನಸ್ಸು ಸೃಷ್ಟಿಯಾಗುತ್ತದೆ. ನಾವು ಉತ್ತಮವಾದದ್ದನ್ನು ಸ್ವೀಕಾರ ಮಾಡಿದರೆ ಉತ್ತಮ ಮನಸ್ಸಾಗುತ್ತೆ, ಕೆಟ್ಟದ್ದನ್ನು ಸ್ವೀಕಾರ ಮಾಡಿದರೆ ಕೆಟ್ಟ ಮನಸ್ಸಾಗುತ್ತೆ. ಒಬ್ಬ ಸಂತ ದಾರಿ ಹಿಡಿದು ಹೋಗಬೇಕಾದ್ರೆ ಒಬ್ಬರಿಗೆ ಕೇಳಿದ, ಸಮಯ ಆಗಿದೆ, ನನಗೆ ಒಂದಿಷ್ಟು ಪ್ರಸಾದ ಬೇಕು, ನೀವೇನಾದರೂ ಕೊಡ್ತೀರೇನೋ ಅಂತ ಕೇಳಿದ. ಅದೇನು ದೊಡ್ಡ ಮಾತು, ಒಂದು ಸ್ವಲ್ಪ ಹೊತ್ತು ನಮ್ಮ ಕಟ್ಟಿ ಮೇಲೆ ನೀವು ಕೂಡ್ರಿ, ಕೂತ ಮೇಲೆ ಏನದ ಅಂತ ಕೇಳಿದರೆ ನಿಮಗೆ ಪ್ರಸಾದ ತಯಾರು ಮಾಡಿ ಕೊಡ್ತೀವಿ ಅಂತ ಅಂದ್ರವರು. ಇವರು ಕುದುರೆ ಕಟ್ಟಿ ಹಾಕಿ ಕಟ್ಟಿ ಮೇಲೆ ಅಲ್ಲಿ ಕೂತ್ಕೊಂಡ್ರು. ಇವ ಅಂಗಡಿಗೆ ಹೋದ. ಅದು ಅಮಾವಾಸ್ಯೆ ಎಡಬಲ ಇತ್ತು, ಸ್ವಲ್ಪ ಅಂಗಡಿ ಗಿರಾಕಿ ಜಾಸ್ತಿ ಇತ್ತು. ಇವ ಏನಂದ, ನಮ್ಮ ಮನೆಗೆ ಒಬ್ಬರು ಸಂತರು ಬಂದಾರ, ಒಬ್ಬ ಮಹಾತ್ಮರು ಬಂದಾರ, ಅವ್ರಿಗೆ ಒಂದಿಷ್ಟು ಪ್ರಸಾದ ತಯಾರು ಮಾಡಿ ಕೊಡಬೇಕು, ಒಂದಿಷ್ಟು ಎಲ್ಲ ಕಿರಾಣಿ ಮಾಲು ಕೊಡು ಅಂತ ಕೇಳಿದ. ಅವ ದಡ 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 ಕಟ್ಟಿ ಕೊಟ್ಟ. ಕಟ್ಟಿ ಕೊಡೋದು ಮುಗಿದ ಮೇಲೆ ಇವನು ರೊಕ್ಕ ಕೊಡಬೇಕು ಅಂತ ಕೈಯಾಗಿ ಹಿಡ್ಕೊಂಡಿದ್ದ. ಅವನು ಮತ್ತೊಂದು ಗಿರಾಕಿ, ಇದಕ್ಕಿಂತ ದೊಡ್ಡ ಗಿರಾಕಿ ಬಂತು. ಅವ ವ್ಯಾಪಾರಿ ಏನದ ಅಂದ್ರೆ ಅದ್ರ ಕಡೆಗೆ ಲಕ್ಷ್ಯ ಕೊಟ್ಟ. ಮಂದಿ ಭಾಳ ನಿಂತಿದ್ರು. ಇವನು ಕೈಯಾಗ ರೊಕ್ಕ ಹಿಡ್ಕೊಂಡು, ಕೈ ಚೀಲ ಹಿಡ್ಕೊಂಡು ಹಂಗ ಹಿಂದಕ್ಕೆ ಸರ್ಕಂತ ಮನೆಗೆ ಬಂದುಬಿಟ್ಟ. ಅವ್ರಿಗೆ ರೊಕ್ಕ ಕೊಡಲೇ ಇಲ್ಲ. ಅಡಿಗೆ ತಯಾರಾಯಿತು. ಸಂತರು ಊಟ ಮಾಡಿದರು. ಸಂತರು ಬಂದಾರ ಅಂತ ತಿಳ್ಕೊಂಡು ಅವರು ಒಂದು ಬೆಳ್ಳಿ ತಾಟು, ಒಂದು ಬೆಳ್ಳಿ ತಂಬಿಗೆ, ಬೆಳ್ಳಿ ವಾಟೆ, ಇವು ಎಲ್ಲ ಪ್ರಸಾದಕ್ಕೆ ಅಂತ ಕೊಟ್ಟರು. ಯಾರೋ ದೊಡ್ಡ ಮಹಾತ್ಮ ಇದ್ದಂಗೆ ಅದನ, ಕುದುರೆ ಮೇಲೆ ಸಂಚಾರ ಮಾಡ್ತಾನೆ, ಲೋಕ ಕಲ್ಯಾಣಕ್ಕಾಗಿ ಬಂದಾನ ಅಂತ ತಿಳ್ಕೊಂಡು ಹೇಳಿ ಅವರು ಬೆಳ್ಳಿ ತಾಟು ತಂಬಿಗೆ ಎಲ್ಲ ಕೊಟ್ಟರು. ಅದನ್ನು ಇಟ್ಕೊಂಡು ಉಂಡ. ಊಟ ಆದಮೇಲೆ ಆ ತಾಟು ತೊಳ್ಕೊಂಡು ಹಂಗ ಜೋಳಿಗೆಗೆ ಇಟ್ಕೊಂಡ, ತಂಬಿಗೆನೂ ಇಟ್ಕೊಂಡ, ಗ್ಲಾಸು ಇಟ್ಕೊಂಡ. ಇನ್ನು ಸ್ವಲ್ಪ ಹೊತ್ತು ಕುಂತ, ನಾವು ಮುಂದಿನ ಊರಿಗೆ ಪ್ರಯಾಣ ಮಾಡಬೇಕು, ಮತ್ತು ನಾವು ಇನ್ನು ಬರ್ತೀವಿ ಅಂತಂದ. ಹೋಗಿ ಬರ್ರಿ ಅಂತ ಇವರು ಕೈ ಮುಗಿದ್ರು, ಒಂದಿಷ್ಟು ದಕ್ಷಿಣ ಕೊಟ್ಟರು, ತಗೊಂಡು ಹೋದ. ಅವ್ರಿಗೇನು ಮನೆಯವರಿಗೆ ಈತ ಮಹಾತ್ಮದನ, ಈತ ಒಬ್ಬ ಸಂತದನ, ಈತ ಒಬ್ಬ ಜ್ಞಾನಿ ಅದಾನ, ಈತನಿಗೇನದ ಅಂದ್ರೆ ನಾವು ಬೆಳ್ಳಿ ತಾಟು ಕೊಟ್ಟದ್ದು ಅಲ್ಲೇ ಪೂಜಾದ ರೂಮ್ನಾಗ ಇರ್ತದ ಅಂತ ತಿಳ್ಕೊಂಡು ಇವ್ರೇನದ ಅಂದರೆ ಸುಮ್ಮನೆ ಇದ್ದರು. ಈತ ಸಂತ ಹೋದ, ಕುದುರೆ ಹತ್ತಿ ಹೋದ. ಇವರು ಆಮೇಲೆ ಸ್ವಾಮಿ ಬಂದಿದ್ದ, ಸಂತ ಬಂದಿದ್ದ, ದೇವ್ರ ಮನೆ ಸ್ವಚ್ಛ ಮಾಡೋಣ ಅಂತ ಹೋದ್ರೆ ಅಲ್ಲಿ ಬೆಳ್ಳಿ ತಾಟಿಲ್ಲ, ತಂಬಿಗಿಲ್ಲ, ವಾಟೆ ಇಲ್ಲ, ಏನೂ ಇಲ್ಲ. ಕೇಳಿದ್ರು ಕೊಡ್ತಿದ್ದೀವಿ, ಸಂತ ಮಹಾತ್ಮ ಹಿಂಗ್ಯಾಕೆ ಮಾಡಿದ ಅಂತ ಇವರು ಅಂದು ಅಷ್ಟೇ ಸುಮ್ಮನೆ ಆದರು. ನಾವೇನು ಬೇರೆದವ್ರಿಗೆ ಕೊಟ್ಟಿಲ್ಲಲ್ಲ, ಸಂತರಿಗೆ ಕೊಟ್ಟೀವಿ, ಇದು ಒಂದು ದಾನ ಆದಂಗೆ ಆಯಿತು ಅಂತ ಇವರು ಸುಮ್ಮನೆ ಆದರು. ಅಷ್ಟಕ್ಕೆ ಸುಮ್ಮನೆ ಆಗಿ ಗಂಡಿಗೆ ಹೇಳಲಿಲ್ಲ ಆ ತಾಯಿ. ಇಷ್ಟಕ್ಕೆ ಸುಮ್ಮನೆ ಆದಲು. ಇವ ಮುಂದಕ್ಕೆ ಹೋದ. ಹೋಗಿ ಏನದ ಅಂದರೆ ಒಂದು 10 ಕಿಲೋಮೀಟ್ರ್ ಹೋಗೋದ್ರೊಳಗೆ
ಅದು ಉಂಡದ್ದು ಎಲ್ಲ ಅರಿಯಿತು. ಅರಿಗಿದ ಮೇಲೆ ಅದು ಬೇದಿ ಆಯಿತು. ಬೇದಿ ಆದ ಮೇಲೆ ಮುಖ ತೊಳ್ಕೊಂಡು ಕುದುರೆ ಮೇಲೆ ಕುಂದ್ರೋ ಕಾಲಕ್ಕೆ ಜೋಳಿಗೆಗೆ ಕೈ ಹಾಕಿದ. ಬೆಳ್ಳಿ ತಾಟು, ತಂಬಿಗೆ ಗ್ಲಾಸ್ ಇತ್ತು. ಆವಾಗ ಅವನಿಗೆ ತಲೆಯಾಗ ಬಂತು, ಪಾಪ ಅವರು ಅಡಿಗೆ ಮಾಡಿ ಮೃಷ್ಟಾನ್ನ ಭೋಜನ ನೀಡಿದರು, ಬೆಳ್ಳಿ ತಾಟಿನೊಳಗೆ ಊಟ ಮಾಡಲಿ ಮಹಾತ್ಮ ಅಂತ ಕೊಟ್ಟರೆ, ನಾನು ಇದನ್ನು ಜೋಳಿಗೆ ಹಾಕ್ಕೊಂಡು ಬಂದೆನಲ್ಲ, ಇದನ್ನು ತಗೊಂಡು ಹೋಗಿಬಿಟ್ರೆ ನನಗೆ ದೇವ್ರರ ಹೆಂಗೆ ಮೆಚ್ಚುತ್ತಾನ ಅಂತ ತಿಳ್ಕೊಂಡು ಜೋಳಿಗೆಯಾಗಿ ಇಟ್ಕೊಂಡು ಕುದುರೆ ಮತ್ತೆ ವಾಪಸ್ ತಿರುಗಿಸಿದ. ವಾಪಸ್ ತಿರುಗಿಸಿ ಹಿಂಗಾಗೋದಕ್ಕೆ ಕಾರಣ ಏನು? ನನ್ನ ಮನಸ್ಸು ವಿಚಲಿತ ಆಗಲಿಕ್ಕೆ ಕಾರಣ ಏನು? ಯಾಕೆ ಹಿಂಗೆ ಕಳ್ಳತನ ಮಾಡುವ ಬುದ್ಧಿ ಬಂತು ನನಗೆ? ಅವರು ಬೆಳ್ಳಿ ತಟ್ಟೆಯನ್ನು ನಾನು ಯಾಕೆ ಜೋಳಿಗೆ ಒಳಗೆ ಹಾಕ್ಕೊಂಡು ಬಂದೆ ಅಂತ ವಾಪಸ್ ಅವ್ರ ಮನೆಗೆ ಬರೋದ್ರೊಳಗಾಗಿ ಗಂಡಗೆ ಹೇಳಿದ್ಲು ಅಷ್ಟೊತ್ತಿಗೆ. ಹಿಂಗ ಏನು ಒಬ್ಬ ಸಂತ ಬಂದಿದ್ದ, ಆತ ಬೆಳ್ಳಿ ತಾಟಿನೊಳಗೇನು ಕೊಟ್ಟಿದ್ರಿ, ಅದನ್ನು ಜೋಳಿಗೆಯಾಗಿಟ್ಟು ತಗೊಂಡು ಹೋಗ್ಯಾನ. ಅವ ಇನ್ನೊಂದು ಕುದುರೆ ರೆಡಿ ಮಾಡಕತ್ತಿದ್ದ. ಯಾದಿಕ್ಕಿಗೆ ಹೋಗ್ಯಾನ, ಹೋಗಿ ಇಸ್ಕೊಂಡು ಬರಬೇಕು ಅಂತ ತಯಾರಾಗಕತ್ತಿದ್ದ. ಈ ಕುದುರೆ ಹೋಗಿ ಮನೆ ಮುಂದೆ ನಿಂತು. ಮನೆ ಮುಂದೆ ನಿಂತ ತಕ್ಷಣ ಸಂತ ಬಂದಿದ್ದಾನೆ ಅಂತ ತಿಳ್ಕೊಂಡು ಒಳಗೆ ಕರೆದ್ರು. ಸಂತ ಕೇಳಿದ, ನೀವೇನು ಪ್ರಸಾದ ತಯಾರು ಮಾಡಿದ್ರಲ್ಲ, ಆ ಪ್ರಸಾದ ಎಲ್ಲಿದು ಅಂತ ಕೇಳಿದ. ಏನು ಸ್ವಾಮಿ ಏನು ಕೇಳುತ್ತಿ? ಅಂಗಡಿಯಾಗ ಇದ್ದದ್ದು ತಂದೇನೆ ಅಂದ. ಆವಾಗ ಸಂತ ಅಂದ, ಅಂಗಡಿಯಾಗಿಂದ ತಂದಿದ್ದು ಬರೋಬ್ಬರಿ ಆಯಿತು, ಅಂಗಡಿಯವನಿಗೆ ಏನಾರ ಕೊಟ್ಟು ತಂದೆ ಏನು ಹಂಗ ತಂದೆ ಅಂತ ಕೇಳಿದರು. ಆವಾಗ ಅವನಿಗೆ ಬಾಯಿ ಬಂದಾಯಿತು, ಮಾತಾಡೋಕ್ಕೆ ಬರಲಿಲ್ಲ. ಖರೆ ಹೇಳು ಅಂತಂದರು. ನನಗೆ ಶಾಪ ಕೊಡುವ ಸಾಮರ್ಥ್ಯ ಐತೆ, ನಿನ್ನ ನಿಂತಲ್ಲಿ ಸುಟ್ಟು ಬೂದಿ ಮಾಡುವ ಶಕ್ತಿ ಅದ, ನೀನು ಸತ್ಯವಾಗಿ ಹೇಳು, ಅಂಗಡಿಯವನಿಗೆ ರೊಕ್ಕ ಕೊಟ್ಟು ತಂದಿದ್ದೋ ಹಂಗ ತಂದಿದ್ದೋ ಅಂತ ಕೇಳಿದಾಗ ಅವನಂದ, ಇಲ್ಲ ಸ್ವಾಮಿ, ಗದ್ದಲ ಭಾಳ ಇತ್ತು, ನಾನು ಮೊದಲ ಹೋಗಿದ್ದೆ, ನಾನು ತಗೊಂಡೆ, ಇನ್ನೇನು ರೊಕ್ಕ ಕೊಡಬೇಕು ಅನ್ನೋದ್ರೊಳಗೆ ನನಗಿಂತ ದೊಡ್ಡ ಗಿರಾಕಿ ಬಂತು, ಆತನ ಕಡೆಗೆ ಅವ್ರದ್ದು ಲಕ್ಷ್ಯ ಹೋಯ್ತು, ಜನ ನಾನು ಮುಂದೆ ನೀನು ಮುಂದೆ ಅಂತ ನಿಂತರು, ನಾನು ಹಂಗ ಹಿಂದಕ್ಕೆ ಸರ್ಕಂತ ಮನೆಗೆ ಬಂದೆ, ನಾನು ರೊಕ್ಕ ಕೊಟ್ಟು ತಂದಿಲ್ಲ. ಮೂರ್ಖ, ನೀನು ಕಳ್ಳತನ ಮಾಡಿ ತಂದಿರತಕ್ಕಂಥ ಅನ್ನವನ್ನು ತಿಂದಿದ್ದರಿಂದ ನಿಮ್ಮ ಮನೆಯ ಬೆಳ್ಳಿ ತಾಟನ್ನು ಜೋಳಿಗೆಯೊಳಗೆ ಹಾಕಿಕೊಳ್ಳುವ ಬುದ್ಧಿ ಬಂತು. ನೀನು ಬೆವರು ಸುರಿಸಿ ದುಡಿದದ್ದು ಗುರು ಲಿಂಗ ಜಂಗಮಕ್ಕೆ ಅರ್ಪಣೆ ಮಾಡಿದ್ದೆ ಅಂದರೆ ನಿನಗೂ ಸುಖ ಸಿಗುತ್ತಿತ್ತು, ನನಗೂ ಸಮಾಧಾನ ಸಿಗುತ್ತಿತ್ತು ಅಂತ ಹೇಳಿ ಬೈದಾಗ ತಪ್ಪಾಯಿತು ಅಂತ ಕಾಲು ಹಿಡ್ಕೊಂಡ. ಅವನು ಬೆಳ್ಳಿ ತಾಟ ಅವ್ರಿಗೆ ಕೊಟ್ಟು ಹೋದರು. ಇದು ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಎಂಥ ಅನ್ನ ಅಂಥ ಮನಸ್ಸು. ಅನ್ನ ಎಂಥದ್ದು ಉಣ್ತೀವೋ ಅಂಥದ್ದೇ ಮನಸ್ಸು. ಪ್ರತಿನಿತ್ಯ ನಾವು ಸುಳ್ಳು ಹೇಳಿ, ಮೋಸ ಮಾಡಿ, ವಂಚನೆ ಮಾಡಿ, ಇನ್ನೊಬ್ಬರ ಗೋಣು ಮುರಿದು, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಾವು ಸಂಪತ್ತು ಗಳಿಸಿದ್ವಿ ಅಂತಂದರೆ, ಆ ಸಂಪತ್ತು ನಾವು ಉಪಭೋಗ ಮಾಡಿದಾಗ ನಮ್ಮ ಮನಸ್ಸು ಒಯ್ದಾಡ್ತದೆ ಹೊರತು ಮನಸ್ಸು ನಿಲ್ಲಂಗಿಲ್ಲ. ಬೆವರು ಸುರಿಸಿ ದುಡಿದದ್ದು ಇತ್ತು ಅಂದರೆ ನೀನು ಸುಮ್ಮನೆ ಮಹಾತ್ಮರಿಗೆ ಒಂದು ಗ್ಲಾಸ್ ನೀರು ಕೊಡು, ಮೃಷ್ಟಾನ್ನ ಭೋಜನ ಮಾಡಿಸಿದ ಪುಣ್ಯ ಪ್ರತಿಫಲ ನಿನಗೆ ಸಿಗುತ್ತೆ. ನೀನು ಒಂದು ಗ್ಲಾಸ್ ನೀರು ಕೊಡು ಪ್ರೀತಿಯಿಂದ, ಅದು ನಿನ್ನ ವಸ್ತು ಆಗಿರಬೇಕು. ಇದು ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಎಂಥ ಅನ್ನವನ್ನು ಮನಸ್ಸು ನಿಲ್ಲಿಸಬೇಕು ಅಂದರೆ ಅದಕ್ಕೆ ತಪಸ್ವಿಗಳು ಯಾಕೆ ಏನದ ಬದಲಿ ಪದಾರ್ಥಗಳನ್ನು ತಿನ್ನೋದಿಲ್ಲ, ಹಣ್ಣನ್ನೇ ಯಾಕೆ ತಿನ್ನಬೇಕು, ಹಾಲನ್ನೇ ಯಾಕೆ ಕುಡಿಬೇಕು ಅಂತ ಕೇಳಿದರೆ, ಅಲ್ಲಿ ಮನಸ್ಸು ನಿಗ್ರಹ ಮಾಡಲಿಕ್ಕೆ ಅಲ್ಪ ಆಹಾರ ಅಂತಕ್ಕಂಥದ್ದು ಸೇವಿಸಬೇಕಾಗುತ್ತೆ. ಅದು ಸತ್ಯಶುದ್ಧ ಕಾಯಕದಿಂದ ಬಂದಿರುವಂಥದ್ದಾಗಿರಬೇಕು. ಅದು ಇತ್ತು ಅಂದರೆ ನಿನ್ನ ಮನಸ್ಸು ಒಯ್ದಾಡುವುದಿಲ್ಲ. ನಿನ್ನ ಮನಸ್ಸು ಅದು ಪಾವಿತ್ರತೆಯಿಂದ ಕೂಡಿಕೊಂಡಿರುತ್ತದೆ. ನೀನು ಏನಾದರೂ ಮೋಸ ಮಾಡಿ ತಂದಿದ್ದೆ ಅಂತಂದರೆ ಅದು ಮೋಸನೇ ಆಗ್ತದೆ ಹೊರತು ಮತ್ತೆ ಬದಲಿ ಏನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಅಂಥ ಗುಣವನ್ನಿಟ್ಟುಕೊಂಡು ನೀನು ದೇವಸ್ಥಾನಕ್ಕೆ ಹೋಗಿ ಸುತ್ತರಿತೀನಿ ಅಂದರೂ ಸಹಿತ ಅದು ಏನಾಗ್ತದ ಅಂತ ಕೇಳಿದರೆ, ಚಿತ್ತವಿಲ್ಲದ ಗುಡಿಯು ಸುತ್ತಿದೊಡೆ ಫಲವೇನು,
ನಿನ್ನ ಮನಸ್ಸು ಪವಿತ್ರ ಇರಲಾರದನೆ, ನಿನ್ನ ಮನಸ್ಸು ಸ್ವಚ್ಛವಾಗಿರಲಾರದನೆ ನೀನು ಗುಡಿಗೆ ಹೋಗಿ ಪ್ರದಕ್ಷಿಣೆ ಮಾಡ್ತೀನಿ ಅಂದರೆ ಏನು ಫಲ? ಎತ್ತು ಗಾಣವನ್ನು ಒತ್ತುತ್ತಾ ನಿತ್ಯದಿ ಸುತ್ತಿ ಬಂದಂತೆ ಸರ್ವಜ್ಞ. ಗಾಣದ ಎತ್ತು ಅವ ಏನು ಮಾಡ್ತಾನ ಅಂದರೆ ಒಂದು ಸೂಡು ಹಸೆ ಮೇವು ಮುಂದೆ ಕಟ್ತಾನೆ, 1 ಫೀಟ್ ಬಿಟ್ಟು ಕಟ್ಟಿ ಇಂದ ಹೊಡಿತಿರ್ತಾನೆ. ಅದು ತಿಳ್ಕೊಂಡಿರ್ತದ ನನಗೆ ತಿನ್ನಕ್ಕೆ ಕಟ್ಟ್ಯಾರ ಅನ್. ಸಂಜೆ ತನಕ ತಿರುಗಿದ್ರು ಒಂದು ಕಡ್ಡಿ ಮುಟ್ಟಕ್ಕಾಗಂಗಿಲ್ಲ, ಕಣ್ಣಿಗೆ ಕಾಣಿಸ್ತದ ಮತ್ತು ಕೈಗೆ ಸಿಗಂಗಿಲ್ಲ, ಬಾಯಿಗೆ ಸಿಗಂಗಿಲ್ಲ. ಅದು ನನಗೇ ಕಟ್ಟ್ಯಾನ ಅಂತ ತಿಳ್ಕೊಂಡು ಅದು ಸಂಜೆ ತನಕ ಅದನ್ನು ನೋಡ್ಕೊಂತನೇ ತಿರುಗ್ತಿರ್ತದ. ಅದಕ್ಕೇನು ಮೇವು ಸಿಗ್ತದೇನು? ಇಲ್ಲ, ನೋಡೋದಷ್ಟೇ, ತಿನ್ನಕ್ಕಿಲ್ಲ. ಅದರಂಗ ಕೆಲವು ಮಂದಿ ಸಾಕಷ್ಟು ಗಳಿಸಿರ್ತಾರೆ, ಏನಾರ ತಿಂತೇನು ಅಂತ ಕೇಳಿದ್ರೆ ಈಗಿನ ಕಾಲದಾಗ ಏನಂತಾರೆ? ಏನಪ್ಪ ದಿವಸ ಒಂದಿಷ್ಟು ಸ್ವೀಟ್ ಏನಾರ ತಿಂತೇನು? ಇಲ್ಲ ಸ್ವಾಮಿ, ಶುಗರ್ ಬಂದುಬಿಟ್ಟದ, 380 ಐತೆ, ಏನೂ ತಿನ್ನೋಕ್ಕಾಗಂಗಿಲ್ಲ ಅಂತ. ಹೋಗಲಿ ಬಿಡು, ಆರಾಮು ನಿದ್ದೆರ ಮಾಡುತ್ತೇನು ಅಂತ. ಆರಾಮು ನಿದ್ದಿಲ್ಲ, BP ಏರೋದು ಇಳಿಯೋದು ಮಾಡುತ್ತದ. ಮತ್ತು ಏನು ತಿಂತೀನೇನು? ಅದೇ ಜೋಳದ ನುಚ್ಚು, ಹುಳಿ ಮಜ್ಜಿಗೆ. ಡಾಕ್ಟ್ರು ಇಷ್ಟೇ ಹೇಳ್ಯಾನ, ಇದಿಷ್ಟೇ ತಿನ್ನಬೇಕು ಬದುಕೋದಕ್ಕೆ, ಇಲ್ಲ ಅಂದರೆ ತಿನ್ನೋಕ್ಕೆ ಏನಿಲ್ಲ. ಮಂದಿ ಬಾಯಾಗೆಲ್ಲ ಮೃಷ್ಟಾನ್ನ, ನನ್ನ ಬಾಯಾಗೆಲ್ಲ ಮಣ್ಣು ಅಂತಾನ. ನನ್ನ ಬಾಯಾಗೆಲ್ಲ ಮಣ್ಣೆ. ಅಡುಗೆ ಮಾಡೋದು ಕಾಣಿಸ್ತದ, ಮಜಾ ಮಾಡ್ತಿರ್ತಾರ, ಮೂಗಿಗೆ ವಾಸನೆ ಬಡಿತದ, ಕಿವಿಗೆ ಶಬ್ದ ಕೇಳಿಸ್ತದ. ಆದರೆ ಅಡುಗೆ ಮನೆಯಾಗ ಹೋಗಿ ಬಾಯಾಗ ಇಟ್ಕೊಳ್ಳೋಕ್ಕಿಲ್ಲ. ಅಕಸ್ಮಾತ್ ತಪ್ಪಿ ಬಾಯಾಗ ಇಟ್ಕೊಂಡೆ ಅಂದರೆ 108 ನಂಬರ್ ಗಾಡಿ ಬಂದು ಮನೆ ಮುಂದೆ ನಿಂದಿರ್ತದೆ. ಬಂದ್ಬಿಡ್ತದೆ. ಎಲ್ಲಿಗೆ? ಸೀದಾ ಆಪರೇಷನ್ ಥಿಯೇಟರಿಗೆ ಅಂತ, ಡೈರೆಕ್ಟ್ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ಇದ್ದಂಗೆ. ಇಂಥ ಪರಿಸ್ಥಿತಿ ಐತೆ. ಅದಕ್ಕೆ ನೀನು ಚಿತ್ತವಿಲ್ಲದ ಗುಡಿಯ ಸುತ್ತಿದೊಡೆ ಫಲವೇನು, ಎತ್ತುಗಾಣವನ್ನು ಒತ್ತುತ್ತಾ ನಿತ್ಯದಿ ಸುತ್ತಿ ಬಂದಂತೆ ಸರ್ವಜ್ಞ. ಅದಕ್ಕೆ ನೀನು ಸತ್ಯಶುದ್ಧವಾದ ಕಾಯಕದಿಂದ ಸಂಪತ್ತನ್ನು ಗಳಿಸು. ಸತ್ಯಶುದ್ಧ ಕಾಯಕ ಮಾಡುವಂಥವರಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡು. ನೀನು ಮೃಷ್ಟಾನ್ನ ಭೋಜನ ಊಟ ಮಾಡು, ಹಸಿದವರಿಗೆ ನೀನು ಒಂದಿಷ್ಟು ಕೊಡು. ಈ ಬುದ್ಧಿ ನಿನ್ನ ಮನಸ್ಸಿನಲ್ಲಿ ಬರಬೇಕಾಗಿತ್ತು ಅಂದರೆ ನೀನು ಮನಸ್ಸನ್ನು ನಿಗ್ರಹ ಮಾಡಿರಬೇಕು. ಮನಸ್ಸನ್ನು ಹರಿಬಿಡಬಾರದು, ಏನೋ ಮಾಡಿ ಗಳಿಕೆ ಆಗಬಾರದು. ಅದು ಸಂಪತ್ತು ಉಳಿಬೇಕಾಗಿತ್ತು ಅಂದರೆ ನೀನು ಬೆವರು ಸುರಿಸಿ ದುಡಿದಿರಬೇಕು. ನೀನು ಮನಸ್ಸಿನಲ್ಲಿ ಭಗವಂತನ ಧ್ಯಾನ ಚಿಂತನೆಯನ್ನು ಮಾಡಿರಬೇಕು. ಎಲ್ಲರೂ ನನ್ನವರು ಅನ್ನುವ ಭಾವ ನಿನ್ನೊಳಗೆ ಬಂದಿರಬೇಕು. ಅಂದಾಗ ಮಾತ್ರ ನಿನ್ನ ಮನಸ್ಸು ಅಂತಕ್ಕಂಥದ್ದು ನಿನ್ನ ಸ್ವಾಧೀನದಲ್ಲಿರುತ್ತೆ. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾಳೆ, ಅತ್ತಲಿತ್ತ ಹರಿವ ಮನದ ಶಿರವನರಿದೊಡೆ ಬಟ್ಟ ಬರಿಯ ಬಯಲು ಚನ್ನಮಲ್ಲಿಕಾರ್ಜುನ. ಹರಿದಾಡ್ತಕ್ಕಂಥ ಮನಸ್ಸನ್ನು ನೀನು ಒಂದು ಕಡೆಗೆ ಅದರ ಶಿರಸ್ಸನ್ನು ಛೇದನ ಮಾಡಿ ಎಲ್ಲಿಗೆ ನೀನು ಮನಸ್ಸನ್ನು ಹರಿಬಿಡಲಾರದಂಗೆ ಇದ್ದಿ ಅಂತಂದರೆ ಜಗತ್ತಿನಲ್ಲಿ ಚನ್ನಮಲ್ಲಿಕಾರ್ಜುನನ ಹೊರತು ಮತ್ತೊಂದು ಇಲ್ಲ ಅನ್ನುವಂಥ ಅನುಭವ ಜ್ಞಾನ ನಿನಗಾಗುತ್ತೆ. ಮನಸ್ಸಿನಿಂದ ಭಾಳ ಕೆಲಸಗಳದಾವೆ. ಮನಸ್ಸು ಅನ್ನುವಂಥದ್ದು 3 ಅಕ್ಷರ. ಅದು ಕಣ್ಣಿಗೆ ಕಾಣುವುದಲ್ಲ, ಅದು ಸ್ಪರ್ಶ ಮಾತ್ರದಿಂದ ಗುರುತಿಡ್ಲಿಕ್ಕೆ ಬರುತ್ತೆ. ಅದಕ್ಕೇನದ ಅಂತ ಕೇಳಿದರೆ ಅಂಥ ಮನಸ್ಸನ್ನು ನೀನು ಗಟ್ಟಿ ಮಾಡಿ ಇಡಿಕೆ. ಅದಕ್ಕೆ ಶರೀಫರು ಅಂತಾರ, ಮನದ ಮಲಿನ ತೊಳೆಯದಿರೆ ಹೊಲಸಾಯಿತವ್ವ. ಶರೀರದ ಹೊಲಸು ಎಲ್ಲರೂ ತೊಳ್ಕೊತಾರ, ಆದರೆ ಮನಸ್ಸಿನ ಹೊಲಸು ತೊಳ್ಕೊಳ್ಬೇಕು ಅಂದರೆ ಇಂಥ ಅಧ್ಯಾತ್ಮ ಪ್ರವಚನದ ಅವಶ್ಯಕತೆ ಐತೆ. ಇದರದ್ದು ಏನು ಕೆಲಸ ಅಂದರೆ ಮನಸ್ಸಿಗೆ ಹತ್ತಿದ ಹೊಲಸು, ಮನಸ್ಸಿನೊಳಗೆ ಏನೆಲ್ಲ ತುಂಬಿಕೊಂಡಿವಿ ಫೈಜನ್ನನ್ನು, ನಾನೇ ಅಂತಕ್ಕಂಥದ್ದು ತುಂಬಿಕೊಂಡು ಬಿಟ್ಟಿವಿ, ನನ್ನಿಂದಲೇ ಅಂತಕ್ಕಂಥದ್ದು, ನಾನೇ ಸರ್ವಶ್ರೇಷ್ಠ ಅನ್ನುವಂಥದ್ದೇನು ಹೊಲಸು ತಲೆಯೊಳಗೆ ತುಂಬ್ಯದ. ಈ ಹೊಲಸು ಹೊರಗೆ ಹೋಗಬೇಕು ಅಂತಂದರೆ ನಿನ್ನ ಮನಸ್ಸಿನಲ್ಲಿ ಭಗವಂತನ ಚಿಂತನೆಯನ್ನು ಮಾಡು, ಭಗವಂತನ ಧ್ಯಾನ ಮಾಡು.
ಇದನ್ನು ಮಾಡಿದೆ ಅಂದರೆ ನೀನು ದೇವರಿಗೆ ಯಾವ ಪೂಜೆ ಮಾಡಿದ್ರೂ ಸಹಿತ ಆ ದೇವರು ನಿನಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನಲ್ಲೆನಯ್ಯ ಅಕ್ಕ ಹೇಳ್ತಾ ಇದ್ದಾಳೆ. ದೇವರಿಗೆ ನಾವು ತಾಂಬೂಲಂ ಸಮರ್ಪಯಾಮಿ ಅಂತೀವಿ. ಶರೀರ, ವಾಣಿ, ಮನಸ್ಸು ಇವು ಮೂರು ಪವಿತ್ರ ಇದ್ದುವು ಅಂದರೆ ನಿನ್ನ ತಾಂಬೂಲವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಇಲ್ಲ ನಿನ್ನ ಮನಸ್ಸು ಗಲೀಜಿತ್ತು ಅಂತಂದರೆ ಅಲ್ಲಿ ದೇವರು ಪ್ರಸಾದ ಸ್ವೀಕಾರ ಮಾಡೋದಿಲ್ಲ. ಇಂದಿನ ಕಾಲದಲ್ಲಿ ಕರಿಕಾಲ ಚೋಳ ಮಹಾರಾಜ ಅಂತ ಆಗಿ ಹೋದ. ಆ ಮಹಾರಾಜನಲ್ಲಿ ಕುದುರೆಗೆ ಮೇವು ಥರ ಕಾಯಕ ಮಾಡುತ್ತಿದ್ದ ಚೆನ್ನಯ್ಯ ಅಂತ ಒಬ್ಬ ಭಕ್ತ. ಅವನು ಕಾಯಕ ಮಾಡುತ್ತಿದ್ದ ಎಂಥವನು ಚೆನ್ನಯ್ಯ ಅಂತ ಕೇಳಿದರೆ ತ್ರಿಕಾಲ ಲಿಂಗ ಪೂಜಾ ನಿಷ್ಠ, 3 ಹೊತ್ತು ಸ್ನಾನ ಪೂಜಾದಿಗಳನ್ನು ಮಾಡಿ ದೇವರಿಗೆ ನೈವೇದ್ಯ ತೋರಿಸಿ ತಾನು ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ದ ಬಡವ. ಎಂಥ ಬಡವ ಅಂದರೆ ಗುಡಿಸಲದ ಮನೆ. ಆದರೆ ಮಹಾರಾಜನ ಕುದುರೆಗೆ ಮೇವು ತರುವ ಕಾಯಕ ಡ್ಯೂಟಿ ಅದು. ಒಂದು ದಿವಸ ಪ್ರತಿನಿತ್ಯ ದೇವರಿಗೆ ಏನು ನೈವೇದ್ಯ ಹಿಡಿತಿದ್ದ ಅಂತ ಕೇಳಿದರೆ ಒಂದು ಮಣ್ಣಿನ ಗಡಿಗೆ ಸಣ್ಣದು, ಒಂದು ತೆಂಬಿಗೆ ನೀರು ಹಾಕಿ, ಒಂದಿಷ್ಟು ಜೋಳದ ಹಿಟ್ಟು ಹಾಕಿ, ಒಂದಿಷ್ಟು ಉಪ್ಪು ಹಾಕಿ ತಿರುವಿಡ್ತಿದ್ದ. ಇದನ್ನೇ ಲಿಂಗಕ್ಕೆ ನೈವೇದ್ಯ ಇಡ್ತಿದ್ದ, ತಾನು ಸ್ವೀಕಾರ ಮಾಡ್ತಿದ್ದ. ಇದು ನಡೀತು. ಒಂದು ದಿವಸ ಕರಿಕಾಲ ಚೋಳ ಮಹಾರಾಜ ಈಶ್ವರ ದೇವಸ್ಥಾನಕ್ಕೆ ಹೋಗಿ ನಾನಾ ರೀತಿಯ ಪಂಚ ಪಕ್ವಾನ್ನಗಳನ್ನು ತಯಾರು ಮಾಡಿ ಇವತ್ತು ದೇವರಿಗೆ ಅಭಿಷೇಕ ಮಾಡಿ ಏನದ ಅಂತ ಕೇಳಿದರೆ ನಾನು ನೈವೇದ್ಯವನ್ನು ಅರ್ಪಣೆ ಮಾಡಬೇಕು ಮತ್ತು ಎಲ್ಲರಿಗೂ ಪ್ರಸಾದ ಕೊಡಬೇಕು ಅನ್ನುವ ದೃಷ್ಟಿಯನ್ನಿಟ್ಟುಕೊಂಡು ಕರಿಕಾಲ ಚೋಳ ಮಹಾರಾಜ ಈಶ್ವರ ದೇವಸ್ಥಾನದಲ್ಲಿ ವೈಭವದಿಂದ ಅಭಿಷೇಕ ಪೂಜಾದಿಗಳನ್ನು ಮಾಡಿದ. ಸಾವಿರ ಜನ ಸೇರಿದ್ದರು. ಇಷ್ಟೆಲ್ಲ ಮಾಡಿದ ಮೇಲೆ ಮೃಷ್ಟಾನ್ನ ಭೋಜನ ತುಪ್ಪದಲ್ಲಿ ತಯಾರು ಮಾಡಿದ ಅಡಿಗೆಯನ್ನು ಲಿಂಗದ ಮುಂದೆ ಇಟ್ಟು, ಹೇ ಪರಮಾತ್ಮ, ನಾನು ನಿನ್ನ ಭಕ್ತ ಅದೀನಿ, ನಾನು ಮಾಡುವ ಪ್ರಸಾದವನ್ನು ನೀನು ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಂಡು ಹಲವಾರು ರೀತಿಯಿಂದ ಏನದ ಅಂದರೆ ದೇವನಲ್ಲಿ ಬೇಡಿಕೊಂಡ. ದೇವರು ಜಲ್ದಿ ಲಿಂಗದಲ್ಲಿ ಪ್ರತ್ಯಕ್ಷ ಆಗಲಿಲ್ಲ. ಕೊನೆಗೆ ಕರಿಕಾಲ ಚೋಳ ಮಹಾರಾಜ ಗಟ್ಟಿ ಭಕ್ತ ಇದ್ದ. ಆವಾಗ ಆತ ನಿರ್ಣಯ ಮಾಡಿದ, ಬಾಗಿಲ ಮುಚ್ಚಿ ಪರದ ಎಳೆದು ನಾನು ದೇವರಿಗೆ ತುತ್ತು ಊಟ ಮಾಡಿಸೇ ತೀರಬೇಕು ಅನ್ನುವಂಥ ಛಲವನ್ನು ಒತ್ತಿದ್ದ. ಬಾಗಿಲ ಬಂದ್ ಮಾಡಿದರು, ಪರದೆ ಹಾಕಿದರು. ಹಾಕಿದ ಮೇಲೆ ಏನದ ಅಂದರೆ ದೇವರಿಗೆ ಪ್ರಾರ್ಥನೆ ಮಾಡಿದ, ಹೇ ಭಗವಂತ, ನಿನ್ನ ಸಲುವಾಗಿ ಅಭಿಷೇಕ ಪೂಜಾ, ನಿನ್ನ ಸಲುವಾಗಿ ಸಾರ್ವಜನಿಕರಿಗೆ ಪ್ರಸಾದ, ನಿನ್ನ ಸಲುವಾಗಿ ಏನದ ಅಂದರೆ ನಾನು ಏನೆಲ್ಲ ಮೃಷ್ಟಾನ್ನ ಭೋಜನ ಅಡಿಗೆ ತಯಾರು ಮಾಡಿಸಿದ್ದೀನಿ, ಭಗವಂತ ನೀನು ಪ್ರಸಾದ ಸ್ವೀಕಾರ ಮಾಡದೇ ಇದ್ದರೆ ಹೊರಗೆ ಇದ್ದವರು ಯಾರೂ ಪ್ರಸಾದ ಸ್ವೀಕಾರ ಮಾಡೋದಿಲ್ಲ, ನಾನು ಸಹಿತ ಪ್ರಸಾದ ತಗೊಳ್ಳೋದಿಲ್ಲ. ಈ ಶರೀರ ಹಿಂಗೆ ಹೋದರೂ ಪರವಾಗಿಲ್ಲ, ನಾನು ಪ್ರಸಾದ ಮುಟ್ಟುವುದಿಲ್ಲ, ನೀನು ಮುಟ್ಟಿದ ಮೇಲೆ ನಾನು ಊಟ ಮಾಡೋನು ಅಂತ ಹೇಳಿದ. ದೀರ್ಘವಾಗಿ ಏನದ ಅಂತ ಕೇಳಿದರೆ ದೇವರನ್ನು ಪ್ರಾರ್ಥನೆ ಮಾಡಿದ ಮೇಲೆ ಲಿಂಗದಲ್ಲಿ ಪರಮಾತ್ಮ ಉದ್ಭವವಾಗಿ ಹೊರಗೆ ನಿಂತು ಕೇಳಿದ, ಹೇ ಪರಮಾತ್ಮ, ಇಷ್ಟೊತ್ತು ತಡ ಮಾಡಿದೆ ನೀನು ಬರಲಿಕ್ಕೆ, ನನ್ನ ಅಪರಾಧ ಏನು? ಅಪರಾಧಗಳನ್ನೆಲ್ಲ ಕ್ಷಮ ಮಾಡಿ ನಾನು ಮಾಡಿದ ಪ್ರಸಾದವನ್ನು ನೀನು ಸ್ವೀಕಾರ ಮಾಡು ಅಂತ ತಿಳ್ಕೊಂಡು ಕರಿಕಾಲ ಚೋಳ ಮಹಾರಾಜ ಭಗವಂತನಿಗೆ ಪ್ರಾರ್ಥನಾ ಮಾಡಿದರೆ ಪರಮಾತ್ಮ ಅಂದ, ಚೆನ್ನಯ್ಯನ ಮನ್ಯಾಗ ಇದಕ್ಕಿಂತ ಚಲೋ ಅಡಿಗೆ ಆಗಿತ್ತು, ಅಲ್ಲೇ ಹೊಟ್ಟೆ ತುಂಬ ಉಂಡುಬಿಟ್ಟೀನಿ, ಈಗ ಜಾಗನೇ ಇಲ್ಲ ಅಂದ ಪರಮಾತ್ಮ. ಇವ ತುಪ್ಪದಾಗ ಮಾಡಿಸ್ಯಾನ. 100 ನಮೂನೆ ಅಡಿಗೆ ಭಟ್ರು ಬಂದು ವಿಶೇಷವಾದ ಅಡಿಗೆ ತಯಾರು ಮಾಡಿ ದೇವರು ಮುಂದೆ ಇಟ್ಟಿದ್ದಾರೆ. ದೇವರು ಊಟ ಮಾಡು ಅಂದರೆ ಆ ಚೆನ್ನನ ಮನೆಯೊಳಗಿನ ಪದಾರ್ಥ ಇದಕ್ಕಿಂತನೂ ರುಚಿಯಾಗಿತ್ತು, ಅದಕ್ಕೆ ಇವತ್ತು ಸ್ವಲ್ಪ ಹೆಚ್ಚಿಗೆ ಉಂಡು ಬಂದೀನಿ, ನನಗಿಲ್ಲಿ ಮುಟ್ಟಕ್ಕೆ ಆಗೋದಿಲ್ಲ ಅಂದ. ಇನ್ನೇನು ಮಾಡ್ತಾನೆ ಕರಿಕಾಲ ಚೋಳ ಮಹಾರಾಜ? ತಟಸ್ಥಾಗಿ ನಿಂತ. ಇನ್ನು ನಾನು ಬರ್ತೀನಿ ಅಂದ ಪರಮಾತ್ಮ. ನಮಸ್ಕಾರ ಮಾಡಿದ, ಲಿಂಗದಲ್ಲಿ ಹೋಗಿಬಿಟ್ರು. ಹೊರಗೆ ಬಂದ, ಎಲ್ಲರಿಗೆ ಪ್ರಸಾದ ಪ್ರಾರಂಭ ಆಯಿತು.
ಇವನು ಊಟ ಮಾಡೋದಕ್ಕೆ ಒಲ್ಲೆ ಅಂತಾನ. ಯಾರು ಆ ಚೆನ್ನ? ಸೇವಕರನ್ನು ಕರೆಸಿದ. ಚೆನ್ನ ಅಂದರೆ ಯಾರು? ಆವಾಗ ಅವರು ಅಂದರು, ನಮ್ಮ ಕುದುರೆಗೆ ಮೇವು ತರ್ತಾರಲ್ಲ ಅವನು ಬಿಟ್ಟರೆ ಮತ್ತಾರು ಇದ್ದಾರೆ ಚೆನ್ನ ಅಂತ ಇವ್ರು ಕೇಳಿದರು. ನಾಳೆ ಚೆನ್ನನ ಮನೆಗೆ ಹೋಗೋದದ, ಅದಕ್ಕೋಸ್ಕರವಾಗಿ ಎಲ್ಲ ವ್ಯವಸ್ಥೆ ತಯಾರು ಮಾಡಿರಿ ಅಂತ ತಿಳ್ಕೊಂಡು ಹೇಳಿ ಸೇವಕರಿಗೆ ಅಪ್ಪಣೆ ಕೊಟ್ಟ. ಈಗ ಮಿನಿಸ್ಟ್ರ್ ಬರ್ತಾರ ಅಂದ್ರೆ ನಮ್ಮ ರೋಡಿಗೆ ಕಂಕರ ಹಾಕಂಗಿಲ್ಲ, ಅವ್ರು ಬರಂಗಿಲ್ಲ ಅಂದ್ರೆ ನಾವು ಯಾರು ಬಿದ್ದು ಸತ್ತರೂ ಸಹಿತ ಯಾವ ಸರ್ಕಾರನೂ ಕಣ್ಣು ತೆರೆಯಂಗಿಲ್ಲ. ಅವ್ರು ಬರ್ತಾರಂದ್ರೆ ಅವ್ರಿಗೆ ಧಕ್ಕೆ ಆಗಬಾರ್ದು, ಯಾಕಂದ್ರೆ ನಾವು ಗುದ್ದಿಸಿ ಆರಿಸಿ ಕಳಿಸಿವಲ್ಲ, ಅವ್ರಿಗೆ ಏನು ಒಂದು ಚೂರು ಧಕ್ಕೆ ಆಗಬಾರ್ದು ಅಂತ ರೋಡು ರಿಪೇರಿ ಆಗ್ತದೆ, ಗಾಡಿಗೆ ಬಣ್ಣನೂ ಆಗ್ತದೆ, ಎಲ್ಲನೂ ಆಗ್ತದೆ. ಅದರಂಗ ಕರಿಕಾಲ ಚೋಳ ಮಹಾರಾಜ ಚೆನ್ನನ ಮನೆಗೆ ಹೋಗ್ತಾನ ಅಂದ ತಕ್ಷಣವೇ ಅವನ ಮನೆ ಗುಡಿಸಿಲಿ, ಅರಕು ಚಪ್ರ, ಅಲ್ಲಿ ಕುಂದ್ರೋದಕ್ಕೆ ಏನಿಲ್ಲ, ಒಂದು ಚಾಪೆ ಬಿಟ್ಟರೆ ಇನ್ನೊಂದಿಲ್ಲ. ಮಂದಿ ಮಾತಾಡಕತ್ತಿದ್ರು. ಏನು ಮಾತಾಡ್ತಿದ್ರು? ಕುದುರೆಗೆ ಮೇವು ಸರಿ ತಂದಿರಲಿಕ್ಕಿಲ್ಲ, ಅದಕ್ಕೆ ರಾಜ ಹೋಗಿ ಅವನ್ನ ಗಲ್ಲಿಗೆ ಏರಿಸ್ದಂಗೆ ಕಾಣಿಸ್ತದ, ಅದಕ್ಕೆ ಅಂತ ತಿಳ್ಕೊಂಡು ಎಲ್ಲರೂ ಕೆಲಸ ಬಗ್ಸೆ ಬಿಟ್ಟು ಚೆನ್ನನ ಮನೆಗೆ ಹೊಂಟಾನ ಮಹಾರಾಜ ಅಂದರೆ ಏನೋ ಒಂದು ಅನಾಹುತ ಐತೆ ಅಂತ ಮಾತಾಡ್ತಿದ್ರು. ಅದಕ್ಕೆ ದುನಿಯಾ ಮೇ ಕ್ಯಾ ಫರ್ಕಾಯ ಅಂದರೆ ಸಮಾಜ ಮೇ ಫರ್ಕಾಯ ಅಂತ. ತಿಳುವಳಿಕೆ ಇರಲಾರ್ದೇ ಬದುಕ್ತೀವಿ ನಾವು ಭಾಳ ಜನ. ಯಾರು ಯಾವ ಕೆಲಸಕ್ಕೋಸ್ಕರವಾಗಿ ಈ ಕಾರ್ಯ ಮಾಡ್ತಾರ ಅನ್ನುವಂಥದ್ದನ್ನು ಆಳವಾಗಿ ವಿಚಾರ ಮಾಡಲಾರದನೆ ನಾವು ಗುರು ನಿಂದೆಯನ್ನು, ಲಿಂಗ ನಿಂದೆಯನ್ನು, ಜಂಗಮ ನಿಂದೆಯನ್ನು, ಹಿರಿಯ ನಿಂದೆಯನ್ನು ಮಾಡಿ ಪಾಪಕ್ಕೆ ನಾವು ಗುರಿ ಆಗ್ತೀವಿ. ಅದಕ್ಕೆ ಮಾತಾಡಬೇಕಾದರೂ ಸಾರ ವಿಚಾರ ಮಾಡಿ ಮಾತಾಡಬೇಕು. ಇಂದ ಮುಂದೆ ಎಲ್ಲ ತಿಳ್ಕೊಡು. ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಜಡ್ಜ್ ಏನು ಮಾಡ್ತಾನೆ? 10 ವರ್ಷ ಕೇಸ್ ಯಾಕೆ ಮುಂದಕ್ಕೆ ಹಾಕ್ತಾರ ಅಂತ ಕೇಳಿದರೆ ಇವ್ರ ಬಾಯಿಲಿ ಏನು ಬರ್ತದ, ಇವ್ರ ಬಾಯಿಲಿ ಏನು ಬರ್ತದ ಅಂತ ಕೇಳಿ 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 ಯಾವುದು ಸತ್ಯ ಅಂತ ತಿಳ್ಕೊಂಡು ಅದಕ್ಕೆ ನಿರ್ಣಯ ಕೊಡ್ತಾರೆ. ಅದರಂಗೆ ಇಲ್ಲಿ ಕರಿಕಾಲ ಚೋಳ ಮಹಾರಾಜ ಬರ್ತೀನಿ ಅಂತ ಹೇಳಿದ ತಕ್ಷಣವೇ ರಸ್ತೆ ತಯಾರಾಯಿತು. ಬೆಳಗ್ಗೆ ಮುಂಜಾನೆ ಎದ್ದು ನೀರು ಒಡೆದ್ರು, ಆಮೇಲೆ ರಂಗೋಲಿ ಹಾಕಿದರು, ಸುವಾಸಿತ ಪುಷ್ಪಗಳನ್ನು ಚೆಲ್ಲಿದರು. ಮಹಾರಾಜ ಏನದ ಅಂತ ಕೇಳಿದರೆ ಸೇವಕರಿಗೆ ಹೇಳಿದ, ನಾನು ಪಾದರಕ್ಷೆಯನ್ನು ಹಾಕಿಕೊಳ್ಳಂಗಿಲ್ಲ. ಇನ್ನೂ ಹುಚ್ಚಿಡಿತು ಮಂದಿಗೆ. ರಾಜ ಕಾಲಾಗಿರ್ಲಾರ್ದ ಮುಂದಕ್ಕೆ ಹೋಗಂಗಿಲ್ಲ, ಮತ್ತು ಇವತ್ತು ನಾನು ಕಾಲಾಗ ಏನು ಹಾಕಂಗಿಲ್ಲ ಅಂತಾನ ಅಂದರೆ ಎದಕ್ಕೆ ಏನು ಮಾಡ್ತಿರ್ಬೋದು? ಚೆನ್ನನ ಮನೆಯೊಳಗೆ ಚೆನ್ನ ಏನು ಅಂತ ತಪ್ಪು ಮಾಡಿರಬೇಕು? ಈತ ರಾಜ ಅಲ್ಲಿ ತನಕ ಹೋಗ್ತಾನೆ, ಅವನ್ನ ಹೇಳಿ ಕಳಿಸಿದ್ರೆ ಏನದ ಅಂದ್ರೆ 4 ಜನ ಬರ್ತಿದ್ರು ಇಲ್ಲಿಗೆ ಹಿಡ್ಕೊಂಡು, ಮತ್ತು ಈತನೇ ಹೋಗ್ತಾನ ಅಂದ್ರೆ ಏನು ಕಾರಣ? ಅಲ್ಲೆಲ್ಲಿ ದಾರಿಯೊಳಗೆಲ್ಲ ಸೇವಕರು ನಿಂತರು. ಚೆನ್ನನ ಮನೆ ಮುಂದನೂ ಹೋಗಿ ಕೆಲವರು ಬಾಡಿಗಾರ್ಡ್ ಹೋಗಿ ನಿಂತರು. ಚೆನ್ನ ಅಂದ, ಏನು ಇವತ್ತು ಈ ಕೆಲಸ ಅಂತ ಅಂದು ಏನದ ಅಂದರೆ ಹೂಪತ್ರಿಗಳನ್ನು, ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಕರಿಕಾಲ ಚೋಳ ಮಹಾರಾಜ ಚೆನ್ನನ ಗುಡಿಸಲು ಮುಂದೆ ಬರಕತ್ತಿದಾಗ ಚೆನ್ನ ಹೊರಗೆ ಬಂದು ನಮಸ್ಕಾರ ಮಹಾರಾಜ ಅಂತ ಅಂದ. ನೀವು ಅನ್ನಬಾರದು ನಮಸ್ಕಾರ ಅಂತ. ನಾನು ರಾಜ ಇದೀನಿ, ನಾನು ಜಗತ್ತಿನ ಜನರಿಗೆ ಬೇಕಾಗೀನಿ, ಆದರೆ ನೀನು ಪರಮಾತ್ಮನಿಗೆ ಬೇಕಾಗಿದ್ದಿ. ಅದಕ್ಕೆ ಆವ ಬಲವಿದ್ದರೇನು ದೈವ ಬಲ ಇಲ್ಲದವನಿಗೆ ಅನ್ನುವ ರೀತಿಯಲ್ಲಿ ನನಗೆ ರಾಜ ಮನೆತನ ಅದ, ಸೇವಕರಿದ್ದಾರೆ, ಸಂಪತ್ತು ಐತೆ, ನಾನು ಮಂದಿಗೆ ಬೇಕಾಗೇನಿ. ಚೆನ್ನ, ನೀನು ಪರಮಾತ್ಮನಿಗೆ ಬೇಕಾಗಿದ್ದಿ ಅಂದಾಗ ಚೆನ್ನಯ್ಯನಿಗೆ ಆಶ್ಚರ್ಯ ಆಯಿತು. ರಾಜ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಆವಾಗ ಚೆನ್ನಯ್ಯನ ಮುಂದೆ ನಿಂತು ಅಂತಾನ, ಮೃಷ್ಟಾನ್ನ ಭೋಜನ ಪ್ರಸಾದ ತಯಾರು ಮಾಡಿದರೂ ಸಹಿತ ಕೈಲಾಸನಾಥ ಪರಮಾತ್ಮ ನನ್ನ ಪ್ರಸಾದ ಮುಟ್ಟಲಿಲ್ಲ. ನೀನು ಕೊಟ್ಟ ಅಂಬಲಿ, ನೀನು ಅದರೊಳಗೆ ಏನು ಹಾಕಿ ಮಾಡಿದ್ದಿ, ಎಂಥ ಕಿಮ್ಮತ್ತಿನ ವಸ್ತು ಹಾಕಿ ಮಾಡಿದ್ದಿ ಅಂತ ಕೇಳಿದಾಗ ಚೆನ್ನಯ್ಯ ಕೈ ಮುಗಿದಂತನ,
ನಾನು ಏನಿಲ್ಲ, ಒಂದು ಮಣ್ಣಿನ ಗಡಿಗೆಯೊಳಗೆ ಒಂದಿಷ್ಟು ನೀರು ಹಾಕಿ ಜೋಳದ ಹಿಟ್ಟು ಹಾಕಿ ಒಂದಿಷ್ಟು ಉಪ್ಪು ಹಾಕಿ ಕುದಿಸಿರ್ತೀನಿ ಹೊರತು ಅದರೊಳಗೆ ಏನೂ ಹಾಕೋ ತಾಕತ್ತು ನನಗಿಲ್ಲ. ನಾನೇನು ನಿನ್ನಂಥ ಶ್ರೀಮಂತನಲ್ಲ. ನಾನು ಪರಮಾತ್ಮನಿಗೆ ಇದ್ದದ್ದು ಸತ್ಯ ಶುದ್ಧ ಕಾಯಕದಿಂದ ದುಡಿದು ಬೆವರು ಸುರಿಸಿ ದುಡಿದು ತಂದದ್ದನ್ನು ನಾನು ಉಣ್ಣುವಂಥ ನನ್ನ ಭಾಗದೊಳಗೆ ಒಂದು ಭಾಗವನ್ನು ಪರಮಾತ್ಮನಿಗೆ ನಾನು ಪ್ರತಿನಿತ್ಯ ಮೀಸಲಿಟ್ಟಿರ್ತೀನಿ. ಆತ ಬಂದು ಪ್ರಯಾಣದೊಳಗೆ ಕುಡಿದು ಹೋಗ್ತಾನ ಅಂತಂದ. ಅವಾಗ ರಾಜ ಅಂದ, ಕರಿಕಾಲ ಚೋಳ ವಿಚಾರ ಮಾಡುತ್ತಾನ, ಅದಕ್ಕೆ ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ನಾನು ರಾಜ ಅದೀನಿ, ನಾನು ಬೇಕಾದ್ದು ಕೊಡಬಲ್ಲೆ. ಕೆಲವ್ರು ಅನ್ನಂಗಿಲ್ಲ, ಸ್ವಾಮಿಗಳಿಗೆ ಏನದ ಅಂತ ಕೇಳಿದ್ರೆ ಒಂದು 500,000 ರೂಪಾಯಿ ಇಟ್ಟು, ಸ್ವಾಮಿ ನಮ್ಮ ಮನೆಗೆ ಇಂಥ ದಿವಸ ಬಂದು ಹೋಗ್ಬಿಡು ನೀನು ಅಂತ. ಎಷ್ಟು ಡೈರೆಕ್ಟ್, ಎಷ್ಟು ರೊಕ್ಕದ ಸೊಕ್ಕಿರ್ಬೇಕು, ಎಂಥದ್ದಿರ್ಬೇಕು ಬುದ್ಧಿ. ಯಾಕೆ ಈ ಮಾತು ಬರ್ತಾವ ಅಂದರೆ, ಹಣದ ಸೊಕ್ಕು ಇರುವುದರಿಂದ ಗುರುವಿಗೇನೂ ತಿರಸ್ಕಾರದ ಮಾತುಗಳನ್ನು ಆಡುವಂಥ ಬುದ್ಧಿ ಬರುತ್ತೆ. ಅದರಂತೆ ಕರಿಕಾಲ ಚೋಳ ಮಹಾರಾಜ, ನಾನು ಎಷ್ಟೇ ರಾಜನಿದ್ದರೂ ಸಹಿತ, ಎಷ್ಟೇ ಮೃಷ್ಟಾನ್ನ ಭೋಜನ ಮಾಡಿಸಿದರೂ ಸಹಿತ ಒಂದೊಂದು ಪದಾರ್ಥದಲ್ಲಿ ನಾನು ಮಾಡಿಸೀನಿ ಅನ್ನುವಂಥ ಶೀಲ ಹಾಕಿ ಇಟ್ಟದಕ್ಕೆ ಪರಮಾತ್ಮ ಮುಟ್ಟಲಿಲ್ಲ. ಅಲ್ಲಿ ಚೆನ್ನ ಪ್ರಯಾಣದೊಳಗೆ ಒಂದಿಷ್ಟು ನೀರು ಹಾಕಿ ಕುದಿಸಿದ ಅಂಬಲಿ ಇಟ್ಟು, ಎಲ್ಲವೂ ನಿನ್ನದೇ ತಂದೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಎನಗೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲೆದ್ದು ನೀರಲ್ಲೆದ್ದು ಅನ್ನುವ ಭಾವದಿಂದ ಚೆನ್ನಯ್ಯ ಅಂಬಲಿ ಕೊಟ್ಟರು ಸಹಿತ ಮೃಷ್ಟಾನ್ನ ಭೋಜನದಂತೆ ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ. ತದನಂತರದಲ್ಲಿ ಎಷ್ಟು ಮಾತಾಡಿ ನಿಂತ ಮೇಲೆ ರಾಜನೂ ನಿಂತಾನ, ಹೊರಗೆ ಸೇವಕರೂ ನಿಂತಾರ. ಆವಾಗ ಚೆನ್ನಯ್ಯ ಅಂತಾನ, ಹೇ ಪರಮಾತ್ಮ, ಗುಪ್ತ ಭಕ್ತಿ ಇತ್ತು ಆತಂದು, ನಮ್ಮದು ಹಂಗಲ್ಲ, ಮಂದಿ ನೋಡೋ ಭಕ್ತಿ ನಮ್ಮದು. ಮಂದಿ ನೋಡಿದ್ರೇ ನಮ್ಮ ಭಕ್ತಿ ಭಾಳ ಚಲೋ. ಮಂದಿ ನೋಡ್ತಾರ ಅಂತ ವಿಭೂತಿ ಹಚ್ಚೋದು, ಮಂದಿ ನೋಡ್ತಾರ ಅಂತ ಮಠಕ್ಕೆ ಬರೋದು, ಮಂದಿ ನೋಡ್ತಾರ ಅಂತ 10 ರೂಪಾಯಿ ಕೊಡೋದು, ಮಂದಿ ಸಲುವಾಗಿ ಬದುಕಿದವ್ರು ನಾವು. ಅದಕ್ಕೆ ನಮ್ಮದೆಲ್ಲ ಸುಖ ಮಂದಿಗೆ ಹೋಗ್ತದೆ ಹೊರತು, ಯಾಕಂದ್ರೆ ಅವ್ರು ಮಾತಾಡ್ತಾರೆ, ಪುಣ್ಯಾತ್ಮ ಮಠಕ್ಕೆ ಹೋಗ್ತಾನೆ. ಅದಕ್ಕೆ ಒಬ್ಬ ವೇಷಾಸ್ತ್ರೀ ಇದ್ಲು, ಒಬ್ಬ ಸನ್ಯಾಸಿ ಇದ್ದ. ಅವರು ಆಶ್ರಮ ಈ ಕಡೆಗೆ ವೇಷಾಸ್ತ್ರೀಯಳ ಮನೆ. ಆಕಿನ ಮನೆಗೆ ಅನೇಕ ಯುವಕರು ಬಂದು ಹೋಗ್ತಿದ್ರು. ಈತ ಇಲ್ಲಿ ಕುಂತ್ಕೊಂಡು ಏನು ಮಾತಾಡ್ತದ, ಶಿವ ರಾಮ ಕೃಷ್ಣ ಅಂತ ಅನ್ನಲಿಲ್ಲ. ಮುಂಜಾನೆ ಯಾರು ಬಂದಿದ್ದರು, ಮಧ್ಯಾಹ್ನಕ್ಕೆ ಯಾರು ಬಂದಿದ್ದರು, ಸಂಜೆಗೆ ಯಾರು ಬಂದಿದ್ದರು, ರಾತ್ರಿ ಯಾರು ಇರ್ತಾರ, ಎಷ್ಟು ಕೊಟ್ಟು ಹೋಗ್ತಾರ ಅಂತ ಈ ಸನ್ಯಾಸಿ ಅದೇ ಲೆಕ್ಕಪತ್ರ ಮಾಡ್ತಿದ್ದ. ಈತ ಕಾವಿ ಬಿಟ್ಟು ಹಾಕ್ಯಾನ, ತಲೆ ಬೋಳಿಸ್ಯಾನ, ಮಠದಾಗ ಇದ್ದಾನೆ. ಈ ಕಡೆ ವೇಷಾಸ್ತ್ರೀ ಅಂತಿದ್ಲು, ನನ್ನ ಜನ್ಮಕ್ಕೆ ಧಿಕ್ಕಾರ, ನಾನು ಈ ಪ್ರಕಾರ ಹುಟ್ಟಿದ್ದೇನೆ. ಅಲ್ಲಿ ಆಶ್ರಮದೊಳಗೆ ಏನದ ಅಂತ ಕೇಳಿದ್ರೆ ಅನೇಕ ಸಂತರು ಬಂದು ಹೋಗ್ತಾರ, ಶಿವಶಿವ ಅಂತ ಭಜನೆ ಮಾಡ್ತಾರ, ಪೂಜೆ ಮಾಡ್ತಾರ, ದಾಸೋಹ ಮಾಡ್ತಾರ. ಅವರು ಎಂಥ ಪುಣ್ಯ ಮಾಡಿರಬೇಕು, ನನ್ನ ಕರ್ಮಕ್ಕೆ ನನಗೆ ಇಂಥ ಜನ್ಮ ಬಂದದ ಅಂತ ಆಕಿ ಇದ್ರನ್ನ ನೆನೆಸ್ತಿದ್ಲು, ಇವ ಅದ್ರನ್ನ ನೆನೆಸ್ತಿದ್ದ. ಇಬ್ಬರು ಒಂದು ದಿವಸ ಸತ್ತರು. ಸತ್ತ ಮೇಲೆ ಯಮಧರ್ಮನ ಮುಂದೆ ಸನ್ಯಾಸಿ ಹೋಗಿ ನಿಂತ, ಪರಮಾತ್ಮನ ಮುಂದೆ ವೇಷಾಸ್ತ್ರೀ ಬಂದು ನಿಂತ್ಕೊಂಡ್ಳು. ಇವ ಅಂತಾನ ಸನ್ಯಾಸಿ ಯಮಧರ್ಮನಿಗೆ, ನಾನು ಸನ್ಯಾಸಿ, ನನಗೇನು ಇಲ್ಲ, ನಾನು ಅಷ್ಟು ಪೂಜೆ ಮಾಡೀನಿ, ಇಷ್ಟು ಜಪ ಎಣಿಸೀನಿ, ಇಷ್ಟು ತಪಸ್ಸು ಮಾಡೀನಿ ಅಂತ ಯಮಧರ್ಮನ ಮುಂದೆ ಹೇಳ್ತಿದ್ದ. ನೀನು ಏನೆಲ್ಲ ಮಾಡಿದ್ದಿ ಖರೆ ಇಲ್ಲ ಅಂತ ಅನ್ನಂಗಿಲ್ಲ. ಕೊನೆಗೆ ಸಾಯೋ ಮುಂದಗಡೆಗೆ ಆ ವೇಷಾಸ್ತ್ರೀಯಳ ಸುದ್ದಿನೇ ನೆನಪಿಟ್ಕೊಂಡಿದ್ದೇ ಹೊರತು ನನ್ನ ನೆನಪು ನೀನು ಇಟ್ಕೊಂಡಿಲ್ಲ, ಶಿವನ ನೆನಪು ನೀನು ಇಟ್ಕೊಂಡಿಲ್ಲ, ನಿನಗೆ ನರಕವಾಸ ಅಂತ ಹಾಕಿದ್ರು ಅವನಿಗೆ. ಆಕೆಗೆ ಹೇಳಿದರು, ನೀನು ನಿನ್ನ ವೇಷ ವೃತ್ತಿ ಮಾಡುತ್ತಿದ್ದರೂ ಸಹಿತ ನೀನು ಗುರು ಲಿಂಗ ಜಂಗಮದ ಕಡೆಗೆ ನಿಂದು ಲಕ್ಷ್ಯ ಇರುವುದರಿಂದ ನಿನಗೆ ಪರಮಾತ್ಮನ ಶಿವ ಸಾಯುಜ್ಯ ಪದವಿ ಅಂತಕ್ಕಂಥದ್ದು ಆಕೆಗೆ ಕೊಟ್ಟರು. ಅದರಂಗ ಇಲ್ಲಿ ಕರಿಕಾಲ ಚೋಳ ಮಹಾರಾಜ ನಿಂತಾನ, ಆ ಕಡೆಗೆ ಚೆನ್ನ ನಿಂತಾನ, ಎಲ್ಲ ಸೇವಕರು ನಿಂತಾರ.
ಪರಮಾತ್ಮನಿಗೆ ಚೆನ್ನಯ್ಯ ಪ್ರಾರ್ಥನೆ ಮಾಡ್ತಾನೆ, ಇಷ್ಟು ದಿವಸ ನನ್ನ ಮನೆಯೊಳಗೆ ಅಂಬಲಿ ಕುಡಿದು ಓದದ್ದು ನನಗೆ ನಿನಗಿಬ್ಬರಿಗೆ ಗುರ್ತಿತ್ತು, ಇದನ್ನ ನೀನು ಜಗತ್ತಿಗೆ ಸಾರಿಸಿಬಿಟ್ಟು ಜಗತ್ತಿನ ಜನರಿಗೆ ಗುರ್ತಾಯಿತು, ಇನ್ನು ನಾನು ಬದುಕಲಾರೆ, ಹೇ ಪರಮಾತ್ಮ ನಿನ್ನ ಪಾದಕ್ಕೆ ಈ ದೇಹ ಅರ್ಪಣೆ ಅಂತಂದು ಅಂಗ ಕಣ್ಮುಚ್ಚಿದ ಪ್ರಾಣ ಹೋಯಿತು. ಹಂಗೆ ಪ್ರಾಣ ಹೋಯಿತು. ಇನ್ಮೇಲೆ ನಾನು ಬದುಕೋದಿಲ್ಲ. ನಾನು ಮಾಡುವ ಭಕ್ತಿ ನನಗೆ ನಿನಗಿಬ್ಬರಿಗೆ ಗುರುತಿರಬೇಕು, ಇನ್ನೊಬ್ಬರ ಕಿವಿಗೆ ಬೀಳಬಾರದು. ಎಂಥ ಮನಸ್ಸಿರೋದು. ನಾವು ಹಂಗಲ್ಲ, ಡಂಗುರು ಹೊಡೆಯೋಕ್ಕೆ ಚಾಲು ಮಾಡ್ತೇವೆ. ನಾವು ನಾಳೆ ಗಣಪತಿ ಕುಂದಿರ್ತಾನಲ್ಲ, ಹೋಗಿದ್ದೇನೆ ನೀನು ಗಣಪತಿಯಲ್ಲಿ, ಹೋಗಿದ್ದೇನೆ, ಎಷ್ಟು ಹೊಡೆದ ಕಾಯಿ? 2 ಹೊಡೆದಿನಿ. ನಾನು 3 ಹೊಡಿತೀನಿ ಅಂತೀವ ಅಂತ. ನಾನು 3 ನೀನು 2 ಅಂತ ಅವನಿಗೆ ಚುಚ್ಚೋದು. ಮತ್ತು 4ರವನು 5ರವನು ಬಂದ ಅಂತಂದ್ರೆ ಅವ ಅಂತ ನೀನು 3 ಏನು, ನಾನು 5 ಅದಾವ ಕಾಯಿ ಅಂತ ಲೆಕ್ಕ ಮಾಡೋದ್ರೊಳಗೆ 5 ಹೊರತು ವಿಘ್ನ ವಿನಾಯಕನ ಪೂಜೆ ಮಾಡಿ ವಿಘ್ನ ನಿವಾರಣೆ ಆಗಲಿ, ದೇಶ ಸುಭಿಕ್ಷ ಆಗಲಿ, ಎಲ್ಲರಿಗೆ ಸುಖ ಸಿಗಲಿ, ಶಾಂತಿ ಸಿಗಲಿ ಅಂತ ಯಾವನು ಪ್ರಾರ್ಥನೆ ಮಾಡೋದಿಲ್ಲ. ಎಲ್ಲವೂ ನಾನು ಇಷ್ಟು ಕೊಟ್ಟೀನಿ, ನಾನು ಇಷ್ಟು ಕಾಯಿ ಹೊಡೆದೀನಿ, 1 ಡಜನ್ ಬಾಳೆಹಣ್ಣು ಇಟ್ಟೀನಿ, ಅವು ನನಗೆ 2 ವಾಪಸ್ ಕೊಟ್ಟರು, 10 ಅವ್ರು ಇಟ್ಕೊಂಡ್ರು, ಇದೇ ಲೆಕ್ಕಪತ್ರ ಇರ್ತದೆ ಹೊರತು ವಿಘ್ನ ವಿನಾಶಕ ಲೋಕದ ವಿಘ್ನ ದೂರ ಮಾಡುವಂಥ ಯಾವನು ಪ್ರಾರ್ಥನೆ ಮಾಡಂಗಿಲ್ಲ. ಅದಕ್ಕೆ ನಮ್ಮ ಮನಸ್ಸು ಯಾಕೆ ಒಯ್ದಾಡ್ತದ ಅಂತ ಕೇಳಿದರೆ, ಮನಸ್ಸಿನ ಜೊತೆಗೆ ನಾನು ನಂದು ಅನ್ನುವಂಥದ್ದು ಸೇರಿಸಿ ನಾವು ಪ್ರಪಂಚದಲ್ಲಿ ದುಃಖಿತರಾಗಿದ್ದೇವೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೆ ಕಾಣ ರಾಮನಾಥ. ಇದು ಎಲ್ಲ ಯಾರದು ಅಂತ ಕೇಳಿದರೆ ಪರಮಾತ್ಮಂದು. ಆ ಪರಮಾತ್ಮನ ಸ್ವತ್ತನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕೇ ಹೊರತು ನೀನು ಎದೆ ಮೇಲೆ ಕೈ ಇಟ್ಕೊಂತಿದ್ದೆ ಅಂತಂದರೆ ನಿನ್ನ ದಡ್ಡತನ ಅದು. ಕರಿಕಾಲ ಚೋಳ ಮಹಾರಾಜ ನಾನು ಇಷ್ಟೆಲ್ಲ ಮಾಡೀನಿ ಅಂತ ಅಭಿಮಾನ ಪಟ್ಟ, ಚೆನ್ನ ಅಭಿಮಾನ ಬಿಟ್ಟ. ಎಲ್ಲವೂ ನಿಂದೆ ಅಂತ ಅಂದ. ಎಲ್ಲವೂ ನಿನ್ನಿಂದಲೇ, ನೀನು ಇಲ್ಲ ಅಂದರೆ ಜಗತ್ತಿನೊಳಗೆ ಉಸಿರಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನೀನು ಇದ್ದಿ ಅಂತ ಎಲ್ಲ ನಡೆದದ, ನೀನು ಇಲ್ಲ ಅಂದರೆ ಏನೂ ಇಲ್ಲ, ಜಗತ್ತು ಶೂನ್ಯ ಇರ್ತದ. ಅದಕ್ಕೋಸ್ಕರವಾಗಿ ನೀನು ಮನಸ್ಸನ್ನು, ಮನಸ್ಸಿಗೆ ಹತ್ತಿದ ಮಲಿನತ್ವವನ್ನು ನೀನು ತೊಳೆದು ಭಗವದ್ ಭಕ್ತ ನೀನಾಗು. ನೀನು ಭಗವದ್ ಭಕ್ತ ಆದಿ ಅಂತಂದರೆ ನಿನಗೇನದ ಅಂತ ಕೇಳಿದರೆ ಸುಖ, ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು ಸಿಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೋಸ್ಕರವಾಗಿ ಈ ಶಮಗುಣ, ಶಮ ಅಂದರೆ ಅಂತರೇಂದ್ರಿಯ ನಿಗ್ರಹ, ದಮ ಅಂದರೆ ಬಹಿರೇಂದ್ರಿಯ ನಿಗ್ರಹ. ಇಲ್ಲಿ ಬಹಿರೇಂದ್ರಿಯದ್ದು ಹೇಳಿಲ್ಲ, ಅಂತರೇಂದ್ರಿಯದ್ದು ಹೇಳ್ಯಾರ. ಯಾಕಂದರೆ ಮನಸ್ಸಿನ ತಪಸ್ಸಿನ ಬಗ್ಗೆ ಹೇಳಲಿಕ್ಕತ್ತದ. ಅದಕ್ಕೆ ಈ ಮನಸ್ಸು ಅಂತಕ್ಕಂಥದ್ದನ್ನು, ಇದು ಅಂತರೇಂದ್ರಿಯ ನಿಗ್ರಹ, ಒಳಗಿರ್ತಕ್ಕಂಥ ಇಂದ್ರಿಯ ಅದು ಮನಸ್ಸು. ಈ ಮನಸ್ಸನ್ನು ನೀನು ಏನದ ಅಂತಂದರೆ ತಪಸ್ಸು ಮಾಡಿ ನಿಲ್ಲಿಸುವಂಥವನಾಗು. ಏನು ತಪಸ್ಸು? ತಪಸ್ಸು ಅಂದರೆ ಏನದ ಅಂತ ಕೇಳಿದರೆ, ಮನ ಔರ್ ಇಂದ್ರಿಯಾನಿಕಿ ಏಕಾಗ್ರತಾ ವಾ ಶರೀರ್ ವಾಣಿ ಔರ್ ಮನಕ ಸಂಯಂ ತಪ ಕಹಿ ಅಂತ ಹೇಳಿದ್ದಾರೆ. ತಪಸ್ಸು ತಪಸ್ಸು ಅಂದರೆ ಏನದ ಅಂತ ಕೇಳಿದರೆ, ಮನಸ್ಸು ಮತ್ತು ಇಂದ್ರಿಯಗಳು ಇವು ಏಕಾಗ್ರತೆ ಆಗಬೇಕು. ನಮ್ಮ ಮನಸ್ಸು ಎಲ್ಲಿ ಇರುತ್ತದೆಯೋ ಅಲ್ಲಿ ಎಲ್ಲ ಇಂದ್ರಿಯಾದಿಗಳು ಅಲ್ಲೇ ಇರಬೇಕು. ಅಲ್ಲಿ ಇದ್ದು ವಾಣಿ ಭಗವಂತನ ನಾಮ ನುಡಿತಾನೇ ಇರಬೇಕು. ಹಿಂಗೆ ಇದ್ದು ಇವು ಎಲ್ಲವನ್ನು ಒಂದೇ ತಲ್ಲಿ ಕ್ರೋಢೀಕರಣ ಮಾಡಿಕೊಂಡು ಇದ್ದದ್ದೇ ತಪಸ್ಸು. ತಪಸ್ಸು ತಪಸ್ಸು ಅಂತಂದ್ರೆ ಏನು ಗಡ್ಡ ಬಿಡೋದಲ್ಲ, ಗುಡ್ಡಕ್ಕೆ ಹೋಗೋದಲ್ಲ. ತಪಸ್ಸು ಅಂದರೆ ಏನದಂದ್ರೆ ಉಪವಾಸ ಮಾಡೋದಲ್ಲ, ನಾನು ಏನೂ ಮಾಡಂಗಿಲ್ಲ ಅಂತ ಹೇಳೋದು ತಪಸ್ಸಲ್ಲ. ನಿನ್ನ ಶರೀರ, ನಿನ್ನ ವಾಣಿ, ನಿನ್ನ ಮನಸ್ಸು ಇವು ಮೂರನ್ನು ಒಂದೇ ಜಾಗದಲ್ಲಿ ಕೂಡಿ ಹಾಕುವುದೇ ತಪಸ್ಸು. ಈಗ ಹಾಕಕತ್ತಿಲ್ಲ ಸ್ವಾಮಿಗಳವರು, 2 ತಾಸು ನಿಮ್ಮನ್ನೇನದ ಅಂದರೆ ಶರೀರನೂ ಇಲ್ಲೇ ಇರ್ತದ, ಪ್ರವಚನ ಕೇಳಲಿಕ್ಕೆ ಮನಸ್ಸೂ ಇಲ್ಲೇ ಇರ್ತದ,
ಕಣ್ಣು ನೋಡ್ತಾ ಇರ್ತದ, ಮನಸ್ಸಿನೊಳಗೆ ಪರಮಾತ್ಮನ ನಾಮಸ್ಮರಣೆ ಇರ್ತದ. ಇದು ತಪಸ್ಸೆ. ಇದು 1 ತಿಂಗಳು ಶ್ರಾವಣ ಮಾಸ ತಪಸ್ಸು. ಇದು ಈ ತಪಸ್ಸು ಏನದ ಅಂತ ಕೇಳಿದರೆ ಸದಾವಕಾಲ ಇರಬೇಕು. ಇದು ಇತ್ತು ಅಂತಂದರೆ ನಮ್ಮ ಮನಸ್ಸು ಏಕಾಗ್ರತೆ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದು ಬಂತು ಅಂತಂದರೆ ನೀನು ಏನೆಲ್ಲ ಸಾಧನೆ ಮಾಡಬಹುದು. ಮನಸ್ಸು ಹರಿದಾಡುತ್ತಿತ್ತು ಅಂತಂದರೆ ಅಲ್ಲಿ ಸುಖ, ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು ಇರಂಗಿಲ್ಲ. ಅದಕ್ಕೆ ಹಾರ್ಟ್ ಯಾರಿಗೆ ಆಗ್ತದೆ ಜಲ್ದಿ ಅಂತ ಕೇಳಿದರೆ, ಯಾರು ಮನಸ್ಸು ಒಯ್ದಾಡ್ತದ ಅಷ್ಟೇ ಹಾರ್ಟು ಸ್ಪೀಡಾಗಿ ಹೊಡ್ಕೊತದ. ಅದಕ್ಕೆ ನಾಯಿ ಜಲ್ದಿ ಯಾಕೆ ಸಾಯ್ತದ, ನಾಯಿ ಆಯುಷ್ಯ ಕಡಿಮೆ ಯಾಕೆ ಸಾಯ್ತದ ಅಂತ ಕೇಳಿದರೆ, ಅದು ಯಾವತ್ತಿಗೂ ಉಸಿರಾಟದಲ್ಲಿ ಸ್ಪೀಡಾಗಿರ್ತದೆ. ಯಾವ ಉಸಿರಾಟ ಸ್ಪೀಡ್ ಇತ್ತು ಅಂತಂದರೆ ಅದಕ್ಕೆ ಸಾವು ಸಮೀಪಕ್ಕೆ ಬಂದದ ಅಂತ ಅರ್ಥ. ಅದರಂಗೆ ನಾವೆಲ್ಲರೂ ನಮ್ಮ ಉಸಿರಾಟವನ್ನು ವಿಷಯಾದಿಗಳ ಸಲುವಾಗಿ ಒಯ್ದಾಡುತ್ತಿತ್ತು ಅಂತಂದರೆ ನಮ್ಮ ಸಾವನು ಸಮೀಪ ಬಂದದ ಅಂತ ಅರ್ಥ. ನಮ್ಮ ಮನಸ್ಸನ್ನು ನಿಗ್ರಹ ಮಾಡಿ, ಮನಸ್ಸನ್ನು ಹಿಡಿದಿಟ್ಟುಕೊಂಡು ಭಜನೆ, ಧ್ಯಾನ, ಪೂಜಾ, ಜಪ, ಸ್ವಾಧ್ಯಾಯ ಇವು ಎಲ್ಲ ಮಾಡುತ್ತಿತ್ತು ಅಂದರೆ ಅಲ್ಲೇ ಇರ್ತದೆ ಮನಸ್ಸು. ಅದಕ್ಕೆ ಶಾಲೆಯಲ್ಲಿ ಓದಬೇಕು ಅಂತ ಯಾಕೆ ಹೇಳ್ತಾರ ಅಂತ ಕೇಳಿದರೆ, ಮನಸ್ಸು ಹರಿದಾಡುತ್ತಿತ್ತು ಅಂದರೆ ನಿನಗೆ ಯಾವುದಾದರೂ ಒಂದು ಪುಸ್ತಕ, ಒಳ್ಳೆಯ ಪುಸ್ತಕ, ನಿನ್ನ ಮನಸ್ಸು ಅರಳುವಂತೆ ಮಾಡುವ ಪುಸ್ತಕ, ನಿನ್ನ ಬುದ್ಧಿ ವಿಶಾಲ ಮಾಡುವ ಪುಸ್ತಕ, ಮಹಾತ್ಮರ ಚರಿತ್ರೆಯಾಗಲಿ, ಧರ್ಮಗ್ರಂಥವಾಗಲಿ, ಮಂತ್ರ ಶ್ಲೋಕಗಳಾಗಲಿ ನೀನು ಓದ್ತಾ ಇದ್ದಿ ಅಂತಂದರೆ ನಿನ್ನ ಮನಸ್ಸು ನಿನ್ನ ಹತ್ರನೇ ಇರ್ತದೆ. ಕೆಲವರು ಕೇಳ್ತಿರ್ತಾರೆ, ಜಪ ಮಾಡ್ಬೇಕಂತೀರಿ ಸ್ವಾಮಿಗಳೇ, ಆದರೆ ಮನಸ್ಸು ಎಲ್ಲಿ ಬೇಕಲ್ಲೇ ತಿರುಗಾಡ್ತದ, ಅದಕ್ಕೋಸ್ಕರವಾಗಿ ಜಪ ಮಾಡೋಕ್ಕೆ ಆಗುವಲ್ತು ಅಂತ. ಜಪ ಮಾಡೋದು ಬಿಡು, ಒಂದು ಪುಸ್ತಕ ತಗೋ. ಆ ಪುಸ್ತಕ ತಗೊಂಡು ಓದೋದು ಕಲಿ. ಒಬ್ಬ ಹಿರಿಯ ಮಹಾತ್ಮ, ಒಬ್ಬ ಜ್ಞಾನಿ, ಒಬ್ಬ ವಿಚಾರವಂತ ಬರೆದಿರುವಂಥ ಮಹತ್ತರ ವಿಚಾರವುಳ್ಳ ಪುಸ್ತಕವನ್ನು ನೀನು ಒಂದಿಷ್ಟು ತೆರೆದು ನೋಡ್ಕೊಂತ ಹೋಗು. ಆವಾಗ ನಿನ್ನ ಮನಸ್ಸು ನಿನ್ನ ಸ್ವಾಧೀನದಲ್ಲಿ ಇರ್ತದೆ. ಅದನ್ನು ನೀನು ಪ್ರಾಕ್ಟೀಸ್ ಮಾಡಿದೆ ಅಂತಂದರೆ ಆಮೇಲೆ ಕೈಯೊಳಗೆ ಜಪಮಾಲೆ ತಗೋ. ಆ ಜಪಮಾಲೆಗಳನ್ನು ಎಣಿಸುತ್ತಾ ಪರಮಾತ್ಮನ ಮಂತ್ರವನ್ನು ನುಡಿ. ಅದು ಆದಮೇಲೆ ಜಪಮಾಲೆನೂ ಬೇಕಾಗಿಲ್ಲ, ನೀನು ಒಬ್ಬನೇ ಇದ್ದು ಕಣ್ಣನ್ನು ಮುಚ್ಚಿಕೊಂಡು ನೀನು ಧ್ಯಾನಾಸಕ್ತನಾಗಿ ಕುಂತಿ ಅಂದರೆ ನಿನ್ನ ಮನಸ್ಸು ನಿನ್ನ ಹತ್ರನೇ ಇರ್ತದೆ. ಶಂಕರ ಭಗವತ್ಪಾದಾಚಾರ್ಯರಿದ್ದಾಗ ಅವರು ಪೂಜೆ ಮಾಡಕತ್ತಿದ್ದರು. ಎಂಥ ಪೂಜೆ ಅಂದರೆ ಹೊರಗಿಂದಲ್ಲ, ಮಾನಸ ಪೂಜೆ. ಮನಸ್ಸಿನೊಳಗೆ. ಹೊರಗೆ ಪೂಜೆ ಮಾಡಬೇಕು ಅಂದರೆ ಶಿವಾಸನ ಬೇಕು, ಅರ್ಘ್ಯ, ಪಾದ್ಯ, ಆಚಮನ, ಪಂಚಾಮೃತ, ಶುದ್ಧೋದಕ, ಪತ್ರಿ, ಪುಷ್ಪ, ನೈವೇದ್ಯ, ಗಂಟೆ, ಧೂಪ, ದೀಪ ಇವೆಲ್ಲ ಬೇಕು. ಮನಸ್ಸಿನೊಳಗೆ ಪೂಜೆ ಮಾಡಬೇಕು ಅಂದರೆ ನೀವು ಒಬ್ಬನೇ ಇರಬೇಕು. ಎಲ್ಲ ಶಿಷ್ಯರು ಕುಂತಿದ್ರು ಹೊರಗೆ. ಅವತ್ತು ಏನದ ಅಂತ ಕೇಳಿದರೆ, ಶಂಕರ ಭಗವತ್ಪಾದಾಚಾರ್ಯರು ಅವರು ಗುರು ಆಗಿರ್ತಕ್ಕಂಥ ಗೋವಿಂದ ಭಗವತ್ಪಾದರ ಪೂಜೆ ಮಾಡ್ತಿದ್ರು, ಗುರುಪೂಜೆ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಶಿಷ್ಯ ಗಟ್ಟಿದ್ದವನು ಇದ್ದ, ಉಳಿದವರೆಲ್ಲರೂ ಸುಮ್ಮನೆ ಶಿಷ್ಯರ ಲೆಕ್ಕಕ್ಕಿದ್ದರು. ಅವರು ಸುಮ್ಮನೆ ಇದ್ದರು. ಅವ ಒಬ್ಬನು ಕುಂತಿದ್ದ. ಎಲ್ಲರೂ ಕುಂತಂಥ ಸಮಯದಲ್ಲಿ ಗುರುಗಳು ಮಾನಸಿಕ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಮೊದಲು ಗುರುವಿಗೆ ಕಿರೀಟ ಇಟ್ಟುಬಿಟ್ಟಿದ್ದರು, ಹೂವಿನಾರ ಸಣ್ಣದು ಕಟ್ಟಿದ್ದರು. ಸಂಕಲ್ಪ ಹಂಗೆ ಮಾಡಿದ್ರು ಅವರು. ಆ ಗುರುವಿನ ಕೊಳ್ಳಾಗ ಹೂವಿನಾರ ಹಾಕಬೇಕು ಅಂತ ತಿಳ್ಕೊಂಡು ಹೇಳಿ ಆ ಕಿರೀಟದ ಮ್ಯಾಲಿಂದ ಹಾಕಕ್ಕೆ ಹೋದ್ರೆ ಅರ್ಧಕ್ಕೆ ಬರ್ತಿತ್ತು, ಮತ್ತೆ ತೆಗಿತಿದ್ರು, ಅರ್ಧಕ್ಕೆ ಬರ್ತಿತ್ತು, ಮತ್ತೆ ತೆಗಿತಿದ್ರು. ಆವಾಗ ಎಲ್ಲ ಶಿಷ್ಯರು ನಮ್ಮ ಗುರುಗಳು ಕಣ್ಮುಚ್ಚಿಕೊಂಡು ಧ್ಯಾನಾಸಕ್ತರಾಗ್ಯಾರ, ನಮ್ಮ ಗುರುಗಳು ಪೂಜೆಗೆ ಕುಂತಾರ ಅಂತ ಸುಮ್ಮನೆ ಕುಂತಿದ್ರು. ಅವನು ಮುಂದೇನು ಕುಂತಿದ್ದ ಒಬ್ಬ ಒರಿಜಿನಲ್ ಮನುಷ್ಯ ಶಿಷ್ಯ. ಅವ ಅಂದ, ಗುರುದೇವ ಹೂವಿನಾರ ಸಣ್ಣದದ, ಕಿರೀಟ ದೊಡ್ಡದಾಗ್ಯದ, ಕಿರೀಟ ತೆಗೆದು ಹೂವಿನಾರ ಹಾಕಿ ಮತ್ತೆ ಕಿರೀಟ ಇಟ್ಟುಬಿಡ್ರಿ ಅಂತ ಅಂದ. ಇದು ಎಲ್ಲಿ? ಮನಸ್ಸಿನಲ್ಲಿ. ಗುರುಗಳಿಗೆ ಆನಂದ ಬಾಷ್ಪ ಬಂತು.
ಉಳ್ದವ್ರು ಏನದ ಅಂದ್ರೆ ನೋಡಿದರು ಇವ ಗುರುಗಳಿಗೆ ಅನಬಾರ್ದು ಮಾತು ಅಂದು ಅದಕ್ಕೆ ಅಳಕತ್ಯಾರ ಗುರು ಅಂತ ಇವು ತಿಳ್ಕೊಂಡ್ರು. ಇವು ದೊಡ್ಡ ಕಂಪನಿ ಹಂಗೆ ಇರ್ತದೆ, ಮೂರ್ಖಂಗೆ ಬುದ್ಧಿಯನ್ನು 100 ಕಾಲ ಹೇಳಿದರೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞಾನ. ಅವಕ್ಕೇನು ಖಬರಿರಂಗಿಲ್ಲ, ಏನಿರಂಗಿಲ್ಲ. ಯಾಕಂದ್ರೆ ಒಳಗೆ ಹೊಕ್ಕೊಳ್ಳೋದು ಗುರ್ತೇ ಇರಲ್ಲ, ಮಠದಾಗ ಹೊಕ್ಕೊಳ್ಳೋದು ಗುರ್ತು. ಆದರೆ ಗುರುವಿನ ಹೃದಯದೊಳಗೆ ಹೊಕ್ಕೋಬೇಕು, ಹೃದಯದೊಳಗೆ ನಾನು ಅಲ್ಲಿ ಕುಂದಿರಬೇಕು ಅನ್ನೋದು ಗುರ್ತಿರಂಗಿಲ್ಲ. ಯಾವನು ಮನಸ್ಸು ಗಟ್ಟಿ ಮಾಡ್ಯಾನೋ ಅವನೇ ಗುರುಗಳ ಹೃದಯದಲ್ಲಿ ಒಕ್ಕೊಂತಾನೆ ಹೊರತು ಮನಸ್ಸನ್ನು ಅರಿಬಿಟ್ಟವನು ಒಕ್ಕೊಳ್ಳೋದಿಲ್ಲ. ಆವಾಗ ಶಂಕರ ಭಗವತ್ಪಾದರಂತರ ದಡ್ರೆ ನಾನು ದುಃಖದಿಂದ ಅತ್ತಿಲ್ಲ, ಆನಂದದ ಭಾಷ್ಪ. ನನಗೆ ಒಬ್ಬನಾದರೂ ಶಿಷ್ಯ ಬಲಾಢ್ಯ ಇಂಥವನು ಅದನಲ್ಲ ಎದುರಿಗೆ ಅಂತ ತಿಳ್ಕೊಂಡು ಈ ಸಂತೋಷದಿಂದ ಹೊರಗೆ ಪೂಜೆ ಮಾಡೋ ಕಾಲಕ್ಕೆ ಏನಾರು ಹೇಳಕ್ಕೆ ಬರ್ತದ, ಮನಸ್ಸಿನೊಳಗೆ ಪೂಜೆ ಮಾಡೋ ಕಾಲಕ್ಕೆ ಗುರುವಿನ ಮನಸ್ಸನ್ನು ತಿಳಿದು ನೀನು ಕಿರೀಟ ತೆಗೆದು ಹೂವಿನಾರ ಹಾಕಿ ಕಿರೀಟ ಇಡು ಅಂತ ಹೇಳಿದೆಯಲ್ಲ. ಇಂಥ ಬಲಾಢ್ಯ ಶಿಷ್ಯ ನನಗೆ ಸಿಕ್ಕದ್ದು ಸುದೈವ ಅಂದ್ರೆ. ಅದಕ್ಕೆ ಒಬ್ಬ ಹೆಣ್ಮಗಳಿಗೆ ಉತ್ತಮ ಗಂಡ ಸಿಗಬೇಕಾದ್ರೆ ಆ ಹೆಣ್ಮಗಳು ಪುಣ್ಯ ಮಾಡಿರಬೇಕು. ಇವನಿಗೆ ಉತ್ತಮ ಹೆಂಡತಿ ಸಿಗಬೇಕಾದ್ರೆ ಇವನು ಪುಣ್ಯ ಮಾಡಿರಬೇಕು. ಉತ್ತಮ ಶಿಷ್ಯನಿಗೆ ಉತ್ತಮ ಗುರು ಸಿಗಬೇಕಾದ್ರೆ ಶಿಷ್ಯ ಪುಣ್ಯ ಮಾಡಿರಬೇಕು. ಉತ್ತಮ ಗುರುವಿಗೆ ಉತ್ತಮ ಶಿಷ್ಯ ಸಿಗಬೇಕಾದ್ರೆ ಗುರುನೂ ಪುಣ್ಯ ಮಾಡಿರಬೇಕು. ಎತ್ತೆರಿಗೆಳಿತು ಕ್ವಾನ ಕೆರಿಗೆಳಿತು ಅಂದಂಗೆ ದುರ್ಯೋಧನನ ಕಂಪನಿ ಶಿಷ್ಯರಾದ್ರೆ ತಗೊಂಡು ಏನು ಮಾಡೋದು, ಗಾಡಿಗೆ ಆಯ್ಬೇಕು ದಿಕ್ಕು ಅಂತ. ಏನು ಕೆಲಸಕ್ಕಿಲ್ಲ, ಭವಿಷ್ಯಕ್ಕಿಲ್ಲ. ಅದಕ್ಕೆ ನಮ್ಮ ಮನಸ್ಸನ್ನು ನಾವು ಹತೋಟಿಯೊಳಗೆ ಇಟ್ಕೊಂಡಿರಬೇಕು. ಅದಕ್ಕೆ ಫಕೀರನಾಗಿರಬೇಕಾದರೆ ಮನದ ವಿಕಾರವನ್ನಳೆದಿರಬೇಕು. ಸೂತ್ರದೊಳಗೊಬ್ಬರು ಕಬೀರ್ ಸಂತರು ಹೇಳ್ತಾ ಇದ್ದಾರೆ, ಫಕೀರನಾಗಿರಬೇಕಾದರೆ ಮನದ ವಿಕಾರವನ್ನಳೆದಿರಬೇಕು. ಮನಸ್ಸಿನ ವೈದಾಟ ಅನ್ನುವಂಥದ್ದು ಅಳೆದಾಗ ಫಕೀರ ಆಗಲಿಕ್ಕೆ ಬರ್ತದೆ, ಸಂತ ಆಗಲಿಕ್ಕೆ ಬರ್ತದೆ, ಶರಣ ಆಗಲಿಕ್ಕೆ ಬರ್ತದೆ, ಮಹಾತ್ಮ ಆಗಲಿಕ್ಕೆ ಬರ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರಬೇಕು. ನಾಳೆಯಿಂದ ಈ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಈ ಮಠದ ಪೂರ್ವಜರು ಈ ಮಠದ ಸೃಷ್ಟಿಗೋಸ್ಕರವಾಗಿ, ಈ ಮಠದ ಉದ್ಧಾರಕ್ಕೋಸ್ಕರವಾಗಿ ಯಾವ ರೀತಿಯ ತಪಸ್ಸು ಮಾಡಿದರು, ಯಾವ ಪ್ರಕಾರವಾಗಿ ಗುರುವಿನ ಉಪದೇಶವನ್ನು ಪಡೆದುಕೊಂಡರು, ಗುರುವಿನ ಆಜ್ಞಾ ಪ್ರಕಾರವಾಗಿ ಯಾವ ರೀತಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಮಠವನ್ನು ಅಭಿವೃದ್ಧಿ ಮಾಡಿದರು ಅನ್ನುವಂಥ ವಿಷಯವನ್ನು ಆಧಾರವಾಗಿ ಇಟ್ಟುಕೊಂಡು ಇದೇ ಸೂತ್ರದೊಳಗೆ ಇನ್ನೂ ಎಷ್ಟು ದಿವಸ ಉಳಿದದ ಅಂದರೆ ಇನ್ನೂ 8 ದಿವಸ ಉಳಿದದ. ಶನಿವಾರದ ತನಕ, ಆಯ್ತವಾರ ದಿವಸ ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸ್ತಾರೆ. ಇನ್ನೂ 8 ಪ್ರವಚನಗಳು ಅದಾವೆ. 8 ಪ್ರವಚನಗಳಲ್ಲಿ ಈ ಮಠದ ಇತಿಹಾಸ ಅದನ್ನು ಅನುಗುಣವಾಗಿಟ್ಟುಕೊಂಡು ಈ ತಪಸ್ಸು ಈ ಎಲ್ಲಿಗೆ ಬಂದೀವಿ ನಾವು ಅಂತ ಕೇಳಿದ್ರೆ, ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ, ಕೂಡೆ ಸುಗುಣ ದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಮಾಡಲು ಇಲ್ಲವೇ ತಪವನ್ನು ಅಂತಂದೀವಿ. ಆ ತಪಸ್ಸಿಗೆ ಸಂಬಂಧಪಟ್ಟು ಗೃಹಸ್ಥ ಧರ್ಮದಲ್ಲಿ ಇದ್ದು ಗುರುವಿನ ಸಲುವಾಗಿ, ದೇವರ ಸಲುವಾಗಿ ಇವರು ಯಾವ ರೀತಿ ತಪಸ್ಸು ಮಾಡಿದರು ಅನ್ನುವಂಥ ವಿಚಾರವನ್ನು ನಾಳೆಗೆ ನಿಮ್ಮೆಲ್ಲರಿಗೆ ಪ್ರತಿಪಾದನೆ ಮಾಡ್ತಾ ಇದೆ. ಇನ್ನು 8 ದಿನಗಳ ಪರ್ಯಂತರ ಶ್ರೀಮಠದ ಇತಿಹಾಸ ಯಾವ ರೀತಿಯಾಗಿ ಬೆಳೆದು ಬಂತು, ಇವರಿಂದ ಲೋಕಕ್ಕೆ ಕಲ್ಯಾಣ ಏನು ಆಯಿತು, ಈ ಎಲ್ಲ ವಿಚಾರಗಳನ್ನು ಪ್ರವಚನದ ಜೊತೆಗೆ ಮಠದ ಇತಿಹಾಸವನ್ನು ನಿಮ್ಮೆಲ್ಲರಿಗೆ ತಿಳಿಸುವ ಪ್ರಯತ್ನ ನಾಳೆಯಿಂದ ಮಾಡುತ್ತೀವಿ ಅನ್ನುವಂಥ ಮಾತನ್ನು ಹೇಳಿ, ಸಮಯವಾದ್ದರಿಂದ ಇನ್ನು ಗವಾಯಿಗಳವರು ಒಂದು ಪದ ಹಾಡಿದ ಮೇಲೆ ಯಥಾ ಪ್ರಕಾರವಾಗಿ ಜಪಯಜ್ಞಕ್ಕೆ ಹೋಗೋಣ.